वेदांगाभ्यप्रभाकरौ वन्दे परस्परात्मानौ पादराजशङ्करौ सर्वात्मा सर्वद्रव्योऽसौ सर्वाध्यासनिरासकृत सततं सन्निधत्तां मे हृदये परमः शिवः आशीर्वादोदयात् तथास्तगिरितः भास्वद्यशो रश्मिभिः व्याप्तं विश्वमनन्धकारमभवत् व्याप्तं विश्वमनन्धकारमभवत् आराज्ञानगभस्तिभिः प्रतिहतः चन्द्रायते भास्करः तस्मै शङ्करभानवे तनुमनो अभ्युर्नमः स्यात् सदा भगवो ब्रह्म ओम उपदेश भेदान्येति चेन्न उभयस्मिन्नप्त विरोधात् ओम उपदेश भेदान्येति चेन्न उभयस्मिन्नप्य विरोधात् ಆಯ್ತಲ್ವಾ ಪೂರ್ಣಿ ಭಾಗ ನನ್ನೆ ಆಯ್ತಲ್ಲ ತುದಿ ಸ್ವಲ್ಪ ಇದೆಯಾ ಓಂ ಭೂತಾದಿ ಪಾದ ವ್ಯಪದೇಶೋಪಪತ್ತೈಶ್ಚೈವಂ ಭೂತಾದಿಗಳನ್ನೇ ಪಾದವಾಗಿ ಭೂತಾದಿಗಳು ಅಂದ್ರೆ ಭೂತ ಲೋಕ ಎಲ್ಲವನ್ನೂ ಅದರ ಒಂದು ಅಂಶ ಒಂದು ಪಾದ ಒಂದು ಭಾಗ ಅಂತ ಹೇಳ್ತಾ ಇರೋದ್ರಿಂದ ಇದು ಪರಮಾತ್ಮನಾಗ್ಬೇಕೇ ಹೊರತು ಬರೀ ಛಂದಸ್ಸಿಗೆ ಇಷ್ಟೆಲ್ಲ ಆಗೋಕ್ಕಾಗೋದಿಲ್ಲ. ಆದ್ರಿಂದಲೂ ಇಲ್ಲಿ ಹೇಳ್ತಾ ಇರೋದು ಪರಬ್ರಹ್ಮವೇ ಅಂತ ಸೂತ್ರಾರ್ಥ. ಇಲ್ಲಿ ನಿನ್ನೆ ಇಲ್ಲಿವರೆಗೆ ಆಯಿತು. ಇಷ್ಟಭ್ಯಾಂ ಏಕಾಂಶ ಸ್ಥಿತೋ ಜಗತ್ತು ಅಲ್ಲಿವರೆಗೆ. ಇನ್ನೊಂದು ಹೇಳಿದ್ದ ಯದ್ವೈತದ್ ಬ್ರಹ್ಮ ಇತ್ಯುಚ್ಯ ನಿರ್ದೇಶ ಏವಂ ಸತಿ ಮುಖ್ಯಾರ್ಥ ಅವಬದ್ಧತೆ. ಅವನು ಯದ್ವೈತದ್ ಬ್ರಹ್ಮ ಭಗವತ್ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟ ಅವನು. ಯದ್ವೈತ ಬ್ರಹ್ಮ ಇರೋದ್ರಿಂದ ನೀವು ಇದು ಬ್ರಹ್ಮ ಹೇಳ್ತಾ ಇದೆ ಅಂತ ಹೇಳ್ಬೇಡಿ. ಇದು ಈ ರೀತಿಯಾಗಿ ಕಾಲಸ್ಯ ಮಹಿಮಾ ತಥೋಜ್ಜಾಯ ಶುಭ ಇತ್ಯಾದಿ ವಾಕ್ಯದಿಂದ ಬ್ರಹ್ಮವೇ ಗೊತ್ತಾದ ಮೇಲೆ ಯದ್ವೈತದ್ ಬ್ರಹ್ಮ ಅಂತ ಹೇಳಿದ್ದು ಕೂಡ ಈ ರೀತಿ ನಿರ್ದೇಶ ಮಾಡ್ತಾ ಇರೋದು ಅದು ಮುಖ್ಯವಾದ ಬ್ರಹ್ಮ ಆದಾಗ ಅದು ಹೊಂದೋದೇ ಹೊರತು ಗೌಣ ಬ್ರಹ್ಮ ಆದರೆ ಹೊಂದೋದಿಲ್ಲ. ಚಳಿ ನನಗೆ ಹೌದಾ? ನಂಗೆ ಅಷ್ಟೇ ನಂಗೆ ಶೆಕೆ, ನಂಗೆ ಚಳಿ ಇಲ್ಲ, ಶೆಕೆನೂ ಇಲ್ಲ, ಯಾವಾಗಿದೆ. ಹಾ, ಈ ರೀತಿ ನಿರ್ದೇಶವು ಈ ರೀತಿಯಾದಾಗ ಮೇಲೂ ಇಲ್ಲ ಇಲ್ಲೆಲ್ಲ ಎಲ್ಲಾ ಯುಕ್ತಿಗಳಿಂದಲೂ ಇಲ್ಲಿ ಬ್ರಹ್ಮವನ್ನೇ ಹೇಳ್ತಾ ಇದೆ ಅಂತ ತೀರ್ಮಾನವಾದ ಮೇಲೆ ಯದ್ವೈತ ಬ್ರಹ್ಮ ಶಬ್ದಕ್ಕೂ ಬ್ರಹ್ಮ ಶಬ್ದಕ್ಕೆ ಮುಖ್ಯಾರ್ಥ ಇದ್ಕೊಂಡು ಇಲ್ಲಿ ಬ್ರಹ್ಮವನ್ನೇ ನಿಗುಣ ಬ್ರಹ್ಮವನ್ನೇ ಉಪಾಸನೆಗಾಗಿ ಛಂದೋದ್ವಾರ ಉಪಾಸನೆ ಹೇಳ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಬೇಕಾಗತ್ತೆ. ಅದು ಹೊಂದತ್ತೆ. ಪಂಚ ಬ್ರಹ್ಮಪುರುಷ ಇತಿ ಚ ಹೃದಯ ಶಿಶು ಬ್ರಹ್ಮಪುರುಷ ಶ್ರುತಿ ಬ್ರಹ್ಮ ಸಂಬಂಧಿತಾಯಾಂ ವಿವಕ್ಷಿತಾಯಾಂ ಸಂಭವತಿ. ಆ ಗಾಯತ್ರಿ ಬ್ರಹ್ಮಕ್ಕೆ ಅದು ಹೃದಯದಲ್ಲಿ ಗಾಯತ್ರಿ ಬ್ರಹ್ಮ, ಅದಕ್ಕೆ 5 ದ್ವಾರಪಾಲಕರಿದ್ದಾರೆ ಅಂತ ಅದನ್ನ ತಗೊಂಡಿದೆ ಶ್ರುತಿಯಲ್ಲಿ. ಅದು ಪೂರ್ವ ದಿಕ್ಕಿನಲ್ಲಿ ಆದಿತ್ಯ, ದಕ್ಷಿಣ ದಿಕ್ಕಲ್ಲಿ ಇಂದ್ರ, ವಕ್ರಲ್ಲಿ ಯಮ, ವರುಣ, ಇದು ಮೇಘ ಯಾವ್ದು ಋಷಿಗಳು ಹೇಳ್ತಾ ಇದೆ. ಒಂದು ಪಂಚ ದಿಕ್ಕಲ್ಲಿ ಇಲ್ಲಿ ಬಂದಿದ್ದು ಕೊಟ್ಟಿರ್ಬೇಕು ಸ್ವಾಮಿ ಸಿಕ್ಕುದು. ಇಲ್ಲ ಟಿಪ್ಪಳು ಕೊಟ್ಟಿಲ್ಲ. 5 ದಿಕ್ಕಿನಲ್ಲೂ ಅಂದ್ರೆ ಹೃದಯದಲ್ಲಿರುವ 5 ರಂಧ್ರಗಳಲ್ಲೂ, ರಂಧ್ರ ಅಂದ್ರೆ ರಕ್ತ ಸಂಚಾರ ಮಾಡುವ ಇದನ್ನೇ ರಂಧ್ರ ಅಂತಿರೋದು. ಆ ಇನ್ನೇನು ತೂತಿಲ್ಲ, ಹೃದಯದ ಹೋಲಿಲ್ಲ. ಹೃದಯದಿಂದ ಏನ್ ನಾಡಿಗಳು ಬಂದಿದೆ ಅದನ್ನೇ ಪೂರ್ವಾದಿ ದಿಕ್ಕಾಗಿ ಭಾವಿಸಿಬಿಟ್ಟು ಆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಬ್ರಹ್ಮಪುರುಷರಿದ್ದಾರೆ. ಆ ದ್ವಾರಪಾಲ ಪೂಜೆ ಮಾಡಬೇಕು, ಅವ್ರನ್ನ ಪ್ಲೀಸ್ ಮಾಡ್ಕೋಬೇಕು. ಹೇಗೆ ಅದಕ್ಕೆ ಶಂಕರಾಚಾರ್ಯ ದೃಷ್ಟಾಂತ ಕೊಟ್ಟಿದ್ದಾರೆ. ಮಹಾರಾಜನ ನೋಡ್ಬೇಕು ಅಂತ ಹೊರಟವನಿಗೆ ಹೆಬ್ಬಾಗಲಲ್ಲಿ ದ್ವಾರಪಾಲಕರು ಅವ್ರು ಹೇಗೆ ಬಿಡೋದಿಲ್ವೋ, ಹಂಗೆ ಹೋಗ್ಬಿಡಲ್ಲ ಒಳಗೆ ಅಂತ ಹೇಳಿ ಇದು ಮಾಡ್ತಾರೋ, ಅವ್ರಿಗೆ ಸ್ವಲ್ಪ ಪ್ಲೀಸ್ ಮಾಡಿ ಕೈ ಮೇಲೆ ಒಂದು 50 100 ಹಾಕಿದ್ರೆ ಅವ್ರನ್ನ ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೋ, ಆ ರೀತಿ ಈ ದ್ವಾರಪಾಲಕರನ್ನೆಲ್ಲ ಒಲಿಸಿಕೊಂಡ್ರೆ ಅನ್ನು ಒಲಿಸ್ಕೋಬೇಕು. ನಮ್ಮ ಪರವಾಗಿ ನಮ್ಮ ಮೇಲೆ ಅವರಿಗೆ ಪ್ರೀತಿ ಬರೋ ಹಾಗೆ ಮಾಡ್ಕೋಬೇಕು. ಆ ಒಲಿಸ್ಕೊಂಡ್ರೆ ಅವರು ಒಳಗಿರೋ ಅರ್ಧ ಬ್ರಹ್ಮ ನೋಡೋ ಬಿಡ್ತಾರೆ ಅಂತ ಅಲ್ಲಿ ಅದೇ ವಿಚಾರ ತಗೊಂಡಿದ್ದಾರೆ. ಹಾಗಾಗಿ ಪಂಚ ಬ್ರಹ್ಮಪುರುಷರು ಅಂದ್ರೆ ಬ್ರಹ್ಮಕ್ಕೆ ಸಂಬಂಧಪಟ್ಟಂತಹ ಪುರುಷರು ಬ್ರಹ್ಮಪುರುಷರು, ಅರ್ಧ ಬ್ರಹ್ಮಕ್ಕೆ ಸಂಬಂಧಪಟ್ಟ ಪುರುಷರು. ಅದು ಹೃದಯದ ಸುಶಿಯನ್ನೇ ತೂತದಲ್ಲಿ, ತೂತು ಅಂದ್ರೆ ದ್ವಾರ, ಸುಶಿ ಶಬ್ದ ತೂತು ಅಂತ
ರಂಧ್ರ ಅಂತ, ರಂಧ್ರ ಸುಶಿ ಎಲ್ಲ ಒಂದೇ ಅರ್ಥ. ಆ 5 ದಿಕ್ಕಿನಲ್ಲಿರ್ತಕ್ಕಂತಹ 5 ದ್ವಾರದಲ್ಲೂ 5 ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಪುರುಷರಿದ್ದಾರೆ ಅಂತ ಹೇಳಿ ಆ ಬ್ರಹ್ಮಪುರುಷ ಶ್ರುತಿಯಲ್ಲಿ, ಬ್ರಹ್ಮಪುರುಷ ಶ್ರುತಿ ಇದೆಯಲ್ಲ, ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಪುರುಷರವರು ಅಂತ. ಬ್ರಹ್ಮರು ಅಂದ್ರೆ ಗೌಣ ಬ್ರಹ್ಮ ಅಲ್ಲ, ಮುಖ್ಯ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಪುರುಷರು. ಈ ರೀತಿಯಾಗಿ ಬ್ರಹ್ಮ ಸಂಬಂಧವನ್ನ ಸಂಬಂಧಿತಾಯಂ ಯೋಚಿತಾಯಂ, ಬ್ರಹ್ಮ ಸಂಬಂಧವಾಗಿದೆ ಅಂತ ಹೇಳಬೇಕು ಅಂತಂದಾದಾಗ ಅವಾಗ ಈ ರೀತಿ ಮುಖ್ಯ ಬ್ರಹ್ಮ ಕಂಡಾಗ ಅದು ಹೊಂದೋದು. ಇದು ಹೊಂದೋದೇ ಇಲ್ಲ. ಅದು ಬ್ರಹ್ಮ ಸಂಬಂಧಿತವಾದ್ದಾಗಿದೆ ಎಂದು ವ್ಯಾಖ್ಯೆ ಮಾಡಿಕೊಂಡಾಗ ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಪುರುಷ. ಸಾಮಾನ್ಯ ಪುರುಷರವರು ದೊಡ್ಡ ದೊಡ್ಡ ಲೋಕಪಾಲಕರನ್ನೇ ದ್ವಾರಪಾಲಕರಾಗಿ ಇಟ್ಕೊಂಡಿದ್ದಾರೆ ಪರಮಾತ್ಮ. ಆ ಸೂರ್ಯಾದಿಗಳನ್ನೇ ದ್ವಾರಪಾಲಕರಾಗಿ ಇಟ್ಕೊಂಡಂತಹ ಪರಮಾತ್ಮ ಬ್ರಹ್ಮ ಈ ಇದು ಛಂದಸ್ಸಾಗತ್ತಾ? ಕೇವಲ ಗಾಯತ್ರಿಯಲ್ಲಿ ಛಂದಸ್ಸಾಗಕ್ಕೆ ಸಾಧ್ಯವೇ ಇಲ್ಲ. ಗಾಯತ್ರಿ ಛಂದೋದ್ವಾರವಾಗಿ ಬ್ರಹ್ಮೋಪಾಸನೆ ಹೇಳಿದೆಯೇ ಹೊರತು ಇಂದ್ರಾದಿಗಳನ್ನೇ ದ್ವಾರಪಾಲಕವಾಗಿ ಇಟ್ಕೊಂಡಂತಹ ಪರಮಾತ್ಮನಿಗೆ ಆ ಬ್ರಹ್ಮವು ಗೌಣ ಬ್ರಹ್ಮ ಆಗಲ್ಲ, ಅಥವಾ ಬೇರೆ ಇನ್ಯಾವುದೋ ಗಾಯತ್ರಿ ಛಂದಸ್ಸಾಗೋದಿಲ್ಲ, ಮುಖ್ಯ ಬ್ರಹ್ಮವೇ ಆಗತ್ತೆ. ತಸ್ಮಾದಸ್ತಿ ಪೂರ್ವಸ್ಮಿನ್ ವಾಕ್ಯೆ ಬ್ರಹ್ಮ ಪ್ರಕೃತಂ. ಏನು ಕನ್ಕ್ಲೂಷನ್, ತಾತ್ಪರ್ಯ ಏನು ಅಂದ್ರೆ, ಹಿಂದಿನ ಗಾಯತ್ರಿ ವಾಕ್ಯದಲ್ಲೂ ಕೂಡ ಪ್ರಕೃತವಾದ ನಿರ್ಗುಣ ಬ್ರಹ್ಮವನ್ನೇ ಅಲ್ಲಿ ಹೇಳಿದೆ. ಆ ನಿರ್ಗುಣ ಬ್ರಹ್ಮವನ್ನೇ ಉಪಾಸನೆಯಾಗಿ ಹೇಳಿದೆ. ಬ್ರಹ್ಮದಲ್ಲಿ 2 ಬ್ರಹ್ಮ ಇಲ್ಲ, ಇರೋದು ಒಂದೇ ಬ್ರಹ್ಮ. ಅದು ಉಪಾಸನೆಗಾಗಿ ಹೇಳಿದ್ರೆ, ಗುಣಸಹಿತವಾಗಿ ಒಂದು ಉಪಾಧಿಯಿಂದ ಕೂಡಿಸ್ಕೊಂಡು ಹೇಳಿದ್ರೆ ಅದು ಸಗುಣ ಬ್ರಹ್ಮ, ಕಾರ್ಯಬ್ರಹ್ಮ, ಅಮುಖ್ಯ ಬ್ರಹ್ಮ ಅಂತ ಆಗುತ್ತೆ. ಗುಣವೋ ಉಪಾಧಿಯೋ ಕ್ರಿಯಾಶಕ್ತಿಯೋ ಏನೋ ಒಂದು ವಿಶಿಷ್ಟವಾದ ಇದನ್ನು ಇಟ್ಕೊಂಡು ವಿಶೇಷತೆ ಇಟ್ಕೊಂಡು ಹೇಳಿದ್ರೆ ಅದು ಉಪಾಸ್ಯ ಬ್ರಹ್ಮ, ಗೌಣ ಬ್ರಹ್ಮ, ಅಮುಖ್ಯ ಬ್ರಹ್ಮ, ಕಾರ್ಯಬ್ರಹ್ಮ ಅಂತೆಲ್ಲ ಒಂದೇ ಅರ್ಥ. ಇನ್ನೊಂದು ಮುಖ್ಯ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಕಾರಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಮುಖ್ಯ ಬ್ರಹ್ಮ, ಪರಮಾರ್ಥ ಬ್ರಹ್ಮ, ನಿರ್ವಿಶೇಷ ಬ್ರಹ್ಮ. ಆ ರೀತಿ ಆಗುತ್ತೆ. ತದೇವ ಬ್ರಹ್ಮ ಜ್ಯೋತಿರ್ವಾಕ್ಯೆ ಸಂಬಂಧ ಪ್ರತ್ಯಭಿಜ್ಞಾಯಮಾನಂ ಪರಾಮರ್ಶತೆ ಇತಿ ಸ್ಥಿತಂ. ಬ್ರಹ್ಮವನ್ನೇ ಎದತ ಪರೋ ದಿವ ದಿವೋಕ ಸಂಬಂಧ. ಅಲ್ಲಿ ಬಾಲಿಸಾಮೃತ ದಿವಿ ಇದೆ, ಇಲ್ಲಿ ದಿವ ಇದೆ. ದಿವಿ ಸಪ್ತಮಿ, ದಿವ ಅಂದ್ರೆ ಪಂಚಮಿ. ಅದೇ ಶಬ್ದ ಮಾತ್ರ ಅದೇ, ಯೌ ಶಬ್ದವೇ ದ್ವಿಶಬ್ದವೇ 2 ಕಡೆಯಲ್ಲಿಯೂ ಪರಾಮರ್ಶೆ ಮಾಡ್ತಾ ಇರೋದ್ರಿಂದ ಅವಾಗ ಹಿಂದಿನ ಗಾಯತ್ರಿ ಬ್ರಹ್ಮದಲ್ಲಿ, ಗಾಯತ್ರಿ ವಾಕ್ಯದಲ್ಲಿ ಹೇಳಿದ ಬ್ರಹ್ಮವನ್ನೇ ಜ್ಯೋತಿರ್ವಾಕ್ಯದಲ್ಲೂ ಕೂಡ ಅದನ್ನ ಹೇಳ್ಕೊಳ್ತಾ ಇದೆ. ಈ ದ್ವಿಲೋಕ ಸಂಬಂಧದಿಂದ ಅದೇ ಬ್ರಹ್ಮ ಅಂತ ಗೊತ್ತಾಗತ್ತೆ ಹೇಳ್ತಾ ಇದ್ದಾರೆ. ಪ್ರತಿಭಿಜ್ಞಾನ ಅಂದ್ರೆ ಗೊತ್ತಾಗೋದು. ಹಿಂದಿನ ಗಾಯತ್ರಿ ಬ್ರಹ್ಮದಲ್ಲಿ ಯಾವ ಬ್ರಹ್ಮವನ್ನು ಹೇಳಿದೆಯೋ ಅದೇ ಬ್ರಹ್ಮವನ್ನೇ ಇಲ್ಲಿ ಎದತ ಪರೋ ಶಿವ ದ್ವಿಶಬ್ದದಿಂದ ಗುರುತಿಸ್ತಾ ಇರೋದ್ರಿಂದ ದಿಬಾಲಿಸಾಮೃತಂ ದಿವಿ ಅನ್ನೋದನ್ನು ಯಾವ ಬ್ರಹ್ಮವನ್ನು ಹೇಳಿದೆಯೋ ಇದು ಅದೇ ಬ್ರಹ್ಮವನ್ನೇ ಗುರುತಿಸ್ತಾ ಇದೆ ಅಂತ ಹೇಳಿ ಅದನ್ನೇ ಪರಾಮರ್ಶೆ ಮಾಡ್ತಾ ಇದೆ ಅಂತ ಹೇಳಿ ಈ ರೀತಿ ತೀರ್ಮಾನವಾಗತ್ತೆ, ಇದು ನಿರ್ಣಯವಾಗತ್ತೆ. ಹಾಗಾಗಿ 2ರಲ್ಲೂ ಒಂದೇ ಬ್ರಹ್ಮವನ್ನೇ ಬೇರೆ ಬೇರೆ ಉಪಾಸನೆ ಒಂದೇ ಅಲ್ಲ. ಉಪಾಸನೆ ಜ್ಯೋತಿರ್ವಾಕ್ಯ ಪರೋದಿವೋ ಜ್ಯೋತಿರ್ದೀಪ ಉಪಾಸನೆ ಮಾಡೋದು, ಗಾಯತ್ರಿ ವಾಯುವನ್ನು ಉಪಾಸನೆ ಮಾಡೋದು. ಉಪಾಸನೆ ಭಿನ್ನವಾದ ಮಾತ್ರಕ್ಕೆ ಬ್ರಹ್ಮ ಭಿನ್ನ ಅಲ್ಲ. ಒಂದೇ ಬ್ರಹ್ಮವನ್ನೇ ಬೇರೆ 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 ಇದರಿಂದ ಉಪಾಧಿಯಿಂದ ಉಪಾಸಕರಿಗೆ ಅನುಕೂಲಕ್ಕಾಗಿ ಹೇಳುತ್ತೆ. ಶಾಂಡಿಲ್ಯ ವಿದ್ಯೆ ಇದೇ ಬ್ರಹ್ಮವನ್ನೇ ಹೇಳೋದು, ಅಕ್ಷಿ ವಿದ್ಯೆ ಇದೇ ಬ್ರಹ್ಮವನ್ನೇ, ವೈಶ್ವಾನರ ವಿದ್ಯೆ, ಹಾರ್ದ ವಿದ್ಯೆ, ಅನೇಕ ಉಪಾಸನೆ ಇದೆ. ಆ ವಿದ್ಯೆ ಮೃದುವಿದ್ಯೆಯಲ್ಲೂ ಇದೇ ಬ್ರಹ್ಮವನ್ನೇ ಹೇಳ್ತಾ ಇದೆ. ಬ್ರಹ್ಮ ಒಂದೇ, ಆದ್ರೆ ಆಯಾ ಉಪಾಸಕರಿಗೆ ರುಚಿಯಾಗುವ ಹಾಗೇನೆ, ಅವ್ರಿಗೆ ಇಷ್ಟವಾಗುವ ಹಾಗೇನೆ ಅದರ ವರ್ಣನೆ ಇರುತ್ತೆ. ಆ ವರ್ಣನೆ ನೋಡ್ಕೊಂಡು ಯಾರಿಗೆ ಯಾವ್ದು ಇಷ್ಟವೋ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಕರ್ಮಕಾಂಡದಲ್ಲೂ ಅಗ್ನಿ ಸಂಬದ್ಧವಾದ ಅನೇಕ ಇಷ್ಟಿ ಇದೆ. ಅಗ್ನಿಯೇ ಪಚಿಕತೆ ಪುರೋಢ ಅಷ್ಟಾಗಬಾರದೆ, ಅಗ್ನಿ ಎನ್ನುವತೆ ಪುರೋಢ ಬರ್ತದೆ, ಅಗ್ನಿಯ ಆಯುಷ್ಪತೆ ಪುರೋಢ ಏಕಾಶ ಬರ್ತದೆ. ಆಯುಷ್ಪತಿಗಳಿಂದ ಕೊಡಿದವನು, ಪಚಿಕನು, ಅನ್ನವಂತವಾದ ಅಗ್ನಿಯು, ಈ ರೀತಿ ಅನೇಕ ವಿಶೇಷಣೆ ಕೊಡಿದ್ದಾದ ಅಗ್ನಿ ಆದ ಮಾತ್ರ, ಅಗ್ನಿ ಒಂದೇ ಆದ ಮಾತ್ರಕ್ಕೆ ಕರ್ಮ ಒಂದೇ ಅಂತ ಅರ್ಥ ಅಲ್ಲ, ಕರ್ಮ ಬೇರೆ ಬೇರೆನೆ. ಹಾಗೆ ಬ್ರಹ್ಮ ಒಂದೇ ಆದ ಮಾತ್ರಕ್ಕೆ ಉಪಾಸನೆ ಒಂದೇ ಅಂತ ಅರ್ಥ ಅಲ್ಲ.
ಉಪಾಸನೆ ಎಲ್ಲ ಬೇರೆ ಬೇರೆನೆ. ಈಗ ಮತ್ತೆ ಪೂರ್ವಪಕ್ಷಿ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಓಂ ಉಪದೇಶ ಭೇದ ಲೇಖಿಕೆ ನೋ ಭಯಸ್ಮಿನ್ನಪ್ಯ ವಿರೋಧಾದ್. ಓಂ ಸಿಂಹಳೆ ಅದನ್ನು ಉತ್ತರ ಬಿಡಬಾರ್ದು. ಉಪದೇಶ ಭೇದ ಅಷ್ಟಪದಂ ಸೂತ್ರಂ. ಅಷ್ಟೌ ಪದಾನಿ ಯಸ್ಮಿನ್ ಸೂತ್ರೆ ತದಿದಂ ಸೂತ್ರಂ ಅಷ್ಟಪದಂ. 8 ಪದಗಳು ಯಾವ ಸೂತ್ರದಲ್ಲಿದೆಯೋ ಆ ಸೂತ್ರ ಅಷ್ಟಪದ. ಅವ್ರು ಹೇಳ್ತಾನೆ, ಸ್ವಾಮಿ ಅಲ್ಲಿ ತ್ರಿಪಾದಸ್ಯಾಮದ ದಿವಿ ಸಪ್ತಮಿ ಇದೆ, ಪರ್ವ ಜೀವಹ ಪಂಚಮಿ ಇದೆ. ಉಪದೇಶ ಭೇದವಾಯ್ತಲ್ಲ, ಒಂದೇ ಉಪದೇಶ ಆಗಲಿಲ್ವಲ್ಲ. ಉಪದೇಶದಿಂದ ಹೇಳೋದು ಅಂತ ಹೇಳೋ ವಾಕ್ಯದಲ್ಲಿ ಒಂದೇ ತರಹ ಇಲ್ಲ. ಇಲ್ಲೂ ದಿವಿ ಅಲ್ಲೂ ದಿವಿ ಇದ್ರೆ ಅದೇ ಇದನ್ನು ಹೇಳ್ತಾ ಇದ್ರೆ ಅನ್ಬೋದಾಯ್ತು. ಅಲ್ಲಿ ದಿವಿ ಇದೆ, ಇಲ್ಲಿ ದಿವಹ ಇದೆ. ಅಂದ್ರೆ ಉಪದೇಶವನ್ನು ತಿಳಿಸ್ಕೊಡ್ತಾ ಇರೋದು ಭಿನ್ನವಾಗ್ತಾ ಇರೋದ್ರಿಂದ ಅದೇ ಇದು ಅಂತ ಬರೋದಿಲ್ವಲ್ಲ, ಬೇರೆ ಬೇರೆ ಯಾಕಾಗ್ಬಾರ್ದು ಅಂತಂದ್ರೆ ಹಾಗೇನಿಲ್ಲ. ಇಷ್ಟು ಮಾತ್ರದಿಂದ ಭಿನ್ನ ಆಗೋಲ್ಲ. ದಿವಹ ದಿವಿ ಅಂತ ಹೇಳಿ ಪಂಚಮಿ ಸಪ್ತಮಿ ಹೇಳಿದ ಮಾತ್ರಕ್ಕೆ ಅದು ಬೇರೆ ಬ್ರಹ್ಮ ಆಗ್ಬೇಕು ಅಂತ ಏನಾಗೋದಿಲ್ಲ. ಯಾಕೆಂದ್ರೆ ಉಭಯಸ್ಮಿನಪಿ 2 ಪ್ರಕಾರದಲ್ಲೂ ಕೂಡ ನಿರ್ದೇಶ ಮಾಡೋದು ಲೋಕದಲ್ಲಿ ಕಂಡಿದೆ, ವಿರೋಧವೇನಿಲ್ಲ. ಹಾಗಾಗಿ ವೃಕ್ಷಾಗ್ರೇ ಶೇನ ವೃಕ್ಷಾತ್ ಪರತ ಶೇನ ಅಂದ್ರೆ ಒಂದೇ ಮರದ ತುದಿಯಲ್ಲಿ, ಅಂದ್ರೆ ತುದಿ ಮೇಲೆ ಅರ್ಥ ಅಲ್ವ, ಮರದ ಮೇಲೆ ಗಿಡಗ ಹಾರ್ತಾ ಇದೆ ಅಂದ್ರೆ ವೃಕ್ಷಾಗ್ರಾತ್ ಶೇನ ಅಂಗೋ ವೃಕ್ಷಾಗ್ರೇ ಶೇನ ಅನ್ಬೇಕು. 2 ರೀತಿ ಉಪದೇಶ ಉಂಟು. ವೃಕ್ಷಾಗ್ರೇ ಶೇನ ವೃಕ್ಷಾಗ್ರಾತ್ ಪರತ ಶೇನ ಅಂತ ಹೇಳ್ಬೋದು. ವೃಕ್ಷಾಗ್ರೇದ ತುದಿಯಲ್ಲೇ ಕುದಿಯೋದು ಅರ್ಥ ಅಲ್ಲ, ನೀನ್ ಮೇಲ್ ಕೊಡಬೇಕು ಅಂತ ಅರ್ಥ ಅಲ್ಲ. ವಿವಕ್ಷೆ ಮರವನ್ನು ಬಿಟ್ಟಿದೆ ಅಂತಲೇ ವಿವಕ್ಷೆ 2 ವಾಕ್ಯಕ್ಕೂ. ವಿವಕ್ಷೆ 2ಕ್ಕೂ ಮರವನ್ನು ಬಿಟ್ಟಿದೆ ಅಂತಿದ್ರು ಕೂಡ ಒಂದು ವೃಕ್ಷದ ತುದಿಯಲ್ಲಿ ಅಂತ ಹೇಳುತ್ತೆ, ವೃಕ್ಷದ ಮೇಲೆ ಅಂತ ಹೇಳುತ್ತೆ. ತುದಿಯಲ್ಲಿ ಮೇಲೆ ಅಂತ ಹೇಳಿದ ಮಾತ್ರಕ್ಕೆ ಅದು ಬೇರೆ ಅರ್ಥ ಬರುತ್ತೆ ಅಂತ ಅನ್ಕೋಬೇಕಾಗಿಲ್ಲ ಅಂತ ದೃಷ್ಟಾಂತ ಕೊಡ್ತಾರೆ. ಹಾಗಾಗಿ 2 ಪ್ರಕಾರವಾಗಿಯೂ ಹೇಳ್ಬಹುದು. ಪರ್ವದಿವಹ ಅಂತ ಹೇಳ್ಬೋದು, ಅಮೃತ ದಿವಿ ಅಂತ ಹೇಳ್ಬೋದು. ಇದಪ್ಯದುಕ್ತಂ ಪೂರ್ವತ್ರ ತ್ರಿಪಾದಸ್ಯಾಮೃತಂ ದಿವಿ ಇತಿ ಸಪ್ತಮ್ಯಾ ಜೌರಾಧಾರತ್ವೇನ ಉಪದಿಷ್ಟ. ಜೌ ಆಧಾರತ್ವೇನ ಜೌರಾಧಾರತ್ವೇನ ಇಹ ಪುನಃ ಅಸೈತ ಪರೋ ದಿವಹ ಇತಿ ಪಂಚಮ್ಯಾ ಮರ್ಯಾದಾತ್ವೇನ. ಪೂರ್ವಪಕ್ಷಿ ಹೇಳಿದೆ, ಸ್ವಾಮಿ ಅದೇ ಬ್ರಹ್ಮ ಇಲ್ಲ ಅದನ್ನೇ ನಿರ್ದೇಶ ಮಾಡ್ತಾ ಇದೆ ಅಂತ ದ್ವೇಷಬ್ದದಿಂದ ನೀವು ತೊಳಗ್ ಬರಲ್ಲ. ಯಾಕಂದ್ರೆ ಹಿಂದಿನ ಮಂತ್ರದಲ್ಲಿ ಗಾಯತ್ರಿ ವಾಕ್ಯದಲ್ಲಿ ಜುಲೋಕದಲ್ಲಿ ಇದೆ, ಇವನ 3 ಪಾದವು ಜುಲೋಕದಲ್ಲಿ ಅಂತ ಹೇಳ್ತಾ ಇದೆ. ಸಪ್ತಮಿ ಭಕ್ತಿಯನ್ನ ಹೇಳಿ ಜುಲೋಕವನ್ನು ಆಧಾರ ಹೇಳ್ತಾ ಇದೆ. ಜುಲೋಕವೆಂಬ ಜಾಗದಲ್ಲಿ ಈ 3 ಪಾದ ಕೂತ್ಕೊಂಡಿದೆ ಅಂತ ಹೇಳ್ತಾ ಇದೆ. ಇಲ್ಲ ಅದರ ಈ ಜ್ಯೋತಿರ್ವಾಕ್ಯದಲ್ಲಿ ಪರಹ ದಿವಹ ದೇವದ ಆಶೆಗೆ ಪಂಚಮಿ ಭಕ್ತಿ ಹೇಳ್ತಾ ದಾಟ್ ಹೋಗಿದೆ, ನೀರು ಹೋಗಿದೆ ದಾಟ್ ಹೋಗಿದೆ ಅಂತ ಹೇಳಿ ಅದನ್ನ ಮರ್ಯಾದೆ, ಜುಲೋಕವನ್ನು ಮರ್ಯಾದೆ ಅಂದ್ರೆ ಎಲ್ಲೆಗಟ್ಟಾಗಿ ಮಾಡಿ ಅದನ್ನು ತಾಂಡೋದು ತಮಿಳು ದಾಟ್ ಹೋಗಿದೆ ಅಂತ. ದಾಟ್ ಹೋಗಿದೆ, ನೀರು ಹೋಗಿದೆ, ಅದಕ್ಕಿಂತ ಹೆಚ್ಚಾಗಿದೆ. ಅದೆರಡು ಹೇಗೆ ಒಂದೇ ಆಗತ್ತೆ? ದಿವಿಯು ದಿವಹ ಒಂದೇ ಆಗತ್ತೆ ಅಂತ ಹೆಂಗೆ ಬಿಡ್ತೀರಾ? ವ್ಯತ್ಯಾಸ ಆಗತ್ತಲ್ಲ, ಒಂದೇ ವಾಕ್ಯ ಅಂತ ಅನ್ನೋಕ್ಕಾಗಲ್ವಲ್ಲ ಅಂತ ಪೂರ್ವಪಕ್ಷ. ತಸ್ಮಾದ್ ಉಪದೇಶ ಭೇದಾತ್ ತಸ್ಯ ಇಹ ಪ್ರತ್ಯಭಿಜ್ಞಾನಮಸ್ತಿ ಇತಿ ತತ್ಪರಿಹರ್ತವ್ಯ. ಅದರಿಂದ ಉಪದೇಶವೇ ಇಲ್ಲಿ ತಿಳಿಸ್ಕೊಡ್ತಾ ಇರೋ ಪ್ರಕಾರವೇ ಬೇರೆ ಬೇರೆ ಆಗಿರೋದ್ರಿಂದ ಅಲ್ಲಿ ಸಪ್ತಮಿ ಭಕ್ತಿಯಿಂದ ಹೇಳ್ತಾ ಇದೆ, ಇಲ್ಲಿ ಪಂಚಮಿ ಭಕ್ತಿಯಿಂದ ಹೇಳ್ತಾ ಇದೆ. ಅಲ್ಲಿ ಜೀವಕವನ್ನು ಆಧಾರ ಹೇಳ್ತಾ ಇದೆ, ಜೀವಕವನ್ನು ಮರ್ಯಾದೆ ಅಂತ ಹೇಳ್ತಾ ಇದೆ. ಹೀಗಿರುವಾಗ ಅದೇ ಇದು ಒಂದು ಗುರುತಾಗತ್ತೆ, ಅದನ್ನೇ ಈಗ ಹೇಳ್ತಾ ಇದೆ ಅಂತೀನಿ ಅಂದ್ರೆ ಆಗಲ್ಲ ಅಂತ ಏನು ಆಕ್ಷೇಪಣೆ ಮಾಡಿದ ಪೂರ್ವಪಕ್ಷಿ, ಅದಕ್ಕೆ ಉತ್ತರವನ್ನು ಹೇಳಬೇಕು. ಪರಿಹರ್ತವೇನೆ ಪರಿಹಾರ ಮಾಡಬೇಕು. ಯಾಕಂದ್ರೆ ಅತ್ರೋಚ್ಯತೆ, ಈ ವಿಷಯಕ್ಕೆ ನಾವು ಉತ್ತರ ಕೊಡ್ತೀವಿ. ನೋಡಿ, ಇದೇನು ಇಷ್ಟು ಮಾತ್ರದಿಂದ ತುಂಬಾ ಏನು ಭೇದವಾಗಲ್ಲ ಅಂತಂತಾರೆ. ನಾಯನ್ ದೋಷ, ಇದೊಂದು ತಪ್ಪೇನಲ್ಲ ಅಂದ್ರು. ಏನ್ ತಪ್ಪಲ್ಲ? ಒಂದು ದಿವಿ ದಿವಹ ಅಂತ ಹೇಳಿ ಸಪ್ತಮಿ
ಪಂಚಮಿ ವಿಭಕ್ತಿ ಭೇದವಾಗಿ ಹೇಳಿದ ಮಾತ್ರಕ್ಕೆ ಇದೇನು ದೋಷವೇನು ಆಗೋದಿಲ್ಲ. ಉಭಯಸ್ಮಿನ್ನಪಿ ಅವಿರೋಧ. ಉಭಯಸ್ಮಿನ್ ಸಪ್ತಮೆ ಅದು ಸರ್ವನಾಮ ಶಬ್ದ. ಉಭಯ ಡತಲ ಡತಮ ಅನ್ಯತರ ಸರ್ವಾದೀನಿ ಸರ್ವನಾಮಾನಿ ಇದೆಯಾ ಕೇಳಿದ್ರ? ಸರ್ವಾದೀನಿ ಸರ್ವನಾಮಾನಿ ಅಂತ ಹೇಳಿ ಸರ್ವಾದಿ ಗಣ. ಸರ್ವ ವಿಶ್ವ ಉಭಯ ಡತಲ ಡತಮ ಅನ್ಯತರ ಯತರ ಏತ ಜತ್ ತತ್ ತುಂಬಾ ಇದೆ, 32-35 ಇದೆ ಸರ್ವನಾಮ ಶಬ್ದ. ಸರ್ವನಾಮ ಶಬ್ದಕ್ಕೆಲ್ಲ ಒಂದು ರೂಲ್ಸ್ ಮಾಡಿದ್ದಾರೆ. ಏನೋ ಸರ್ವನಾಮ್ನ ಸ್ಮಾಸ್ಮಿನೌ ಅಂತ. ಸರ್ವನಾಮ ಶಬ್ದದಲ್ಲಿ ಪಂಚಮಿಯಲ್ಲಿ ರಾಮಾತ್ಮದ ಹಾಗೆ ಸರ್ವಾತ್ಮ ಬರಲ್ಲ. ಸರ್ವಾತ್ ವಿಶ್ವಸ್ಮಾತ್ ಸರ್ವಸ್ಮಾತ್ ಬರುತ್ತೆ. ಸರ್ವಾತ್ಮ ಪಂಚಮಿ ಬರಲ್ಲ. ರಾಮಾತ್ಮ ಇರುತ್ತೆ. ಸರ್ವ ರಾಮ ಎರಡೂ ಅಕಾರಾಂತ ಪುಲ್ಲಿಂಗ ಅಂತ ಅನ್ಸುತ್ತೆ. ಅಕಾರಾಂತ ಅದು ಸರ್ವನಾಮ ಶಬ್ದವಾದ್ರೆ ಸರ್ವಸ್ಮಾತ್ ಅಂತ ಆಗುತ್ತೆ ಅಲ್ಲ. ಹಾಗೆ ರಾಮೇ ಅಂತ ಆಗುತ್ತೆ ಅಕಾರದಲ್ಲಿ. ಇಲ್ಲೇ ಸರ್ವಸ್ಮಿನ್ ಆಗತ್ತೆ. ಸರ್ವನಾಮ್ನ ಸ್ಮಾರ್ಟ್ ಮಿನೌ. ಸರ್ವನಾಮ ಶಬ್ದಕ್ಕೆ ನಸ್ಸಲ್ಲೂ ನೀಯಲ್ಲೂ ಸ್ಮಾರ್ಟ್ ಸ್ಪಿನ್ ಅಂತ ಹೇಳಿ ಆದೇಶ ಬರುತ್ತೆ. ಚಲೋ ಸ್ಮೈ ಆಗುತ್ತೆ. ಸರ್ವಸ್ಮೈ ಆಗುತ್ತೆ. ಅಲ್ಲಿವರೆಗೂ ಮೂಲ ಸರ್ವ ಸರ್ವವು ಸರ್ವೇ ಆಗುತ್ತೆ. ಸರ್ವಹಾಸವು ಸರ್ವಾಹ ಆಗಲ್ಲ. ಶೇದ ಸೂತ್ರ ಅದು ಇದು ಬರುತ್ತೆ. ಗಿಜಮ್ಗೆ ಬಂದು ಅಲ್ಲಿ ಏಕಾರ ಬರುತ್ತೆ. ಸರ್ವ ಜಸ್ಟಲ್ಲಿ ಅಕಾರ ಹೋಗಿ ಲೋಪ ಆಗಿ ಈ ಬರುತ್ತೆ. ಸರ್ವ ಈ ಸರ್ವೇ ಆಗ್ಬಿಡುತ್ತೆ. ಗುಣ ಬರುತ್ತೆ. ವ್ಯಾಕರಣ ಓದ್ಬೇಕಂಡ್ರು. ವ್ಯಾಕರಣ ಓದ್ದೇವು ಅಂದ್ರೆ ನಿಮ್ ಸಂಸದ ಏನ್ ಮಾಡೋದು ಗ್ರಿಪ್ ಬರಲ್ಲ. ವ್ಯಾಕರಣ ಬಹಳ ಇಂಪಾರ್ಟೆಂಟ್. ವ್ಯಾಕರಣವನ್ನ ಒಂದು ಗುರು ಕಷ್ಟ ವ್ಯಾಕರಣ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ವ್ಯಾಕರಣ ಅರ್ಥ ಆದ್ರೆ ಅದರಲ್ಲಿ ಅಷ್ಟು ಮಜಾ ಇನ್ನು ಆಗೋದಿಲ್ಲ. ವ್ಯಾಕರಣ ಸ್ವಲ್ಪ ಐಕ್ಯೂ ಚೆನ್ನಾಗಿರೋದು. ಗಣಿತಕ್ಕೆ, ವ್ಯಾಕರಣಕ್ಕೆ, ಸೈನ್ಸಿಗೆ ಬುದ್ಧಿ ಯಾರು ಶಾರ್ಪ್ ಇದೆಯೋ ಅವ್ರಿಗಾಗತ್ತೆ. ಬುದ್ಧಿ ಶಾರ್ಪ್ ಇದೆಯವರಿಗೆ ಗಣಿತವೂ ಆಗಲ್ಲ, ವ್ಯಾಕರಣವೂ ಆಗಲ್ಲ, ಸೈನ್ಸು ಆಗಲ್ಲ, ಫಿಸಿಕ್ಸು ಆಗಲ್ಲ. ಗೊತ್ತಾ? ಫಿಸಿಕ್ಸ್ ಎಲ್ಲ ಅರ್ಥ ಆಗ್ಬೇಕಾದ್ರೆ ತುಂಬಾ ತಲೆ ಇರಬೇಕು. ತುಂಬಾ ಕಷ್ಟ ಫಿಸಿಕ್ಸು. ತರ್ಕವೇ ಅದ್ರಲ್ಲಿ ಇರೋದು. ಫಿಸಿಕ್ಸ್ ಅಲ್ಲಿ ಬರೀ ತರ್ಕವೇ. ಆದ್ರೆ ಬುದ್ಧಿವಂತರಿಗೆ ಒಳ್ಳೆ ರಸದ್ರಾಸ ಅದು. ಒಳ್ಳೆ ಇದು, ಒಳ್ಳೆ ಕವಳ ಅದು, ಒಳ್ಳೆ ತುತ್ತು, ಒಳ್ಳೆ ಊಟ. ಬುದ್ಧಿವಂತರಿಗೆ ಒಳ್ಳೆ ಊಟ ಅದು. ಹಂಗಿರ್ಬೇಕು. ಯಾವತ್ತು ವಿಷಯ ವಾಸ್ತವಿಕರು ಹೇಳ್ತಾರಲ್ಲ, ಅಷ್ಟು ಆಳವಾಗಿ ಹೇಳ್ತಾರೆ, ಅದು ಬುದ್ಧಿವಂತರಿಗೆ ಭಾರಿ ತಲೆ ದುಗುಂದಾಗುತ್ತೆ. ಹಿಂಗೆ ಹೇಳ್ಬೇಕಪ್ಪ ವಿಚಾರ ಅಂತ. ಸುಮ್ಮನೆ ಜಾ ಹೇಳ್ಬಿಟ್ರೆ. ಒಬ್ರು ನಂಗೆ ಒಂದು ಹೇಳಿದ್ರು, ನಿಮ್ಮ ಹೊಳೆ ನರಸೀಪುರದ ಸ್ವಾಮಿಗಳ ಲೇಖನ ಇದೆಯಲ್ಲ ಅದು ಪ್ರಚಾರ ಆಗೋಲ್ಲ. ಅಧ್ಯಾತ್ಮ ಪ್ರಕಾಶ ಯಾಕೆ ಜಾಸ್ತಿ ಆಗಿಲ್ಲ ಅಂದ್ರೆ ತುಂಬಾ ಆಳವಾಗಿ ಬರೀತಾರೆ, ಅದು ತುಂಬಾ ಜನಕ್ಕೆ ಅರ್ಥವಾಗೋದಿಲ್ಲ. ಮತ್ತು ಅವ್ರ ಭಾಷೆ ಇದೆಯಲ್ಲ, ಕನ್ನಡ ಭಾಷೆ, ಅದು ಭಾರಿ ಒಳ್ಳೆ ಬಿಗಿಯಾದ ಭಾಷೆ. ಆಡು ಭಾಷೆ ಇಲ್ಲ, ತುಂಬಾ ಕನ್ನಡ ಪರಮಚಿಂತನೆ ಓದಕ್ಕೆ ಆಗಲ್ಲ ನನಗೆ. ಆದ್ರೆ ಬಹಳ ಶಾಸ್ತ್ರೀಯವಾದ ಭಾಷೆ ಅದು. ಬರೀ ಚೌಕಟ್ಟಲ್ಲಿರ್ತಕ್ಕಂಥ ಭಾಷೆ, ತುಂಬಾ ವಿದ್ಯಾವಂತರು ಬರೆದಂತಹ ಭಾಷೆ. ಅದು ವಿದ್ಯಾವಂತರಿಗೆ ಅರ್ಥ ಆಗತ್ತೆ ಹೊರತು ಇಷ್ಟ ಆಗತ್ತೆ ಹೊರತು ಸಾಮಾನ್ಯ ಜನರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಾಮಿಗಳ ಲೇಖನಗಳು, ಪುಸ್ತಕಗಳು ಜಾಸ್ತಿ ಪ್ರಚಾರ ಆಗಿಲ್ಲ ಅಂತ ಇದೊಂದು ರೀತಿಯ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಸರಳವಾಗಿ ಬರಿಬೇಕಾಯ್ತು ಸ್ವಾಮಿಗಳು ಅಂತ. ಸ್ವಾಮಿ ಸರಳವಾಗಿ ಬರೆದ್ರೆ ವಿಷಯದ ಇದು ಹೊರಟೋಗ್ಬಿಡುತ್ತೆ, ಗಾಂಭೀರ್ಯ ಹೊರಟೋಗ್ಬಿಡುತ್ತೆ ವಿಷಯದ ಆಳ. ಯಾವತ್ತೂ ಅಷ್ಟೇ ವಿಷಯ ತಕ್ಕ ಹಾಗೆ ಭಾಷೆ ಇರಬೇಕೇ ಹೊರತು ವಿಷಯ ಆಳವಾಗ್ಬಿಟ್ಟು ಭಾಷೆ ಸಿಲ್ಲಿ ಆಗ್ಬಿಟ್ರೆ ಅದು ವಿಷಯ ಹಿಡಿಯೋದಿಲ್ಲ. ವಿಷಯ ಎಷ್ಟು ಡೆಪ್ತ್ ಆಗಿದೆಯೋ ಭಾಷೆಯು ಅಷ್ಟೇ ಗಂಭೀರವಾಗಿರ್ಬೇಕು. ಆ ವಿಷಯಕ್ಕೆ ತಕ್ಕ ಹಾಗೆ ಭಾಷೆ. ಸುಮ್ಮನೆ ಚಂದಮಾಮ ಕಥೆ, ಲೌಕಿಕ ಕಥೆಗೆಲ್ಲ ಸಾಮಾನ್ಯವಾದ ಭಾಷೆ ಆಗತ್ತೆ. ಆದ್ರೆ ಆಳವಾದ ವಿಚಾರವನ್ನ ಸಿಲ್ಲಿ ಭಾಷೆಯಲ್ಲಿ ಹೇಳ್ಬಿಟ್ರೆ ಅದಕ್ಕೆ ಅದು ಹಿಡಿಯಲ್ಲ ಆ ವಿಚಾರವನ್ನ. ಯಾಕೆ ಸುರೇಶ್ವರಾಚಾರ್ಯ ನಿಷ್ಕ್ರಿಮಿಸಿದ್ದಿ ಬಿಗಿ. ಯಾಕೆ ಹೇಳೋ? ಆ ವಿಚಾರ ಅಷ್ಟು ಆಳವಾಗಿದೆ. ಏನಂತೂ ಇದೇನು ದೋಷ? ಉಭಯ ಸ್ಪಿನ್ ಅಂದ್ರೆ
ಎರಡರಲ್ಲೂ ಅಂದ್ರೆ ಪಂಚಮಿ ಸಪ್ತಮಿ ಎರಡರಲ್ಲೂ ಕೂಡ ಏನು ವಿರೋಧ ಬರೋದಿಲ್ಲ ಅಂದ್ರು. ಅಂದ್ರೆ ಉಭಯಸ್ಮಿನ್ನಪಿ ಸಪ್ತಮ್ಯಂತೆ ಪಂಚಮ್ಯಂತೆ ಚ ಉಪದೇಶೆ ನ ಪ್ರತ್ಯಭಿಜ್ಞಾನಂ ವಿರುದ್ಧತೆ. ಸಪ್ತಮ್ಯೇನ ಸಪ್ತಮ್ಯಂತೆ ಪಂಚಮ್ಯಂತೆ ಶಿವಾದಶ್ಯಾಮದಂ ದಿವಿ ಸಪ್ತಮ್ಯಂತ. ಸಪ್ತಮ್ಯಂತ ಅಂದ್ರೇನೋ ಸಪ್ತಮಿ ವ್ಯಕ್ತಿಯಲ್ಲಿ ಕೊನೆಗೊಂಡದ್ದಾದ ಪದ ಅಂತ. ಸಪ್ತಮ್ಯಂತೆ ಪದೇ, ಪಂಚಮ್ಯಂತೆ ಪದೇ. ಸಪ್ತಮಿ ವ್ಯಕ್ತಿಯಲ್ಲಿ ಕೊನೆಗೊಂಡದ್ದಾದ ಪದ, ಪಂಚಮಿ ವ್ಯಕ್ತಿಯಲ್ಲಿ ಕೊನೆಗೊಂಡದ್ದಾದ ಪದ ಅಂತ. ಹೀಗೆ ಎರಡರಲ್ಲೂ ಸಪ್ತಮ್ಯಂತ ಪಂಚಮ್ಯಂತದಲ್ಲಿ ಕೊನೆಗೊಂಡದ್ದಾದ ಎರಡು ಪದದಲ್ಲೂ ಕೂಡ ಉಪದೇಶ ಆ ರೀತಿ ಇದ್ರೂ ಕೂಡ ಪ್ರತಿಭಿಜ್ಞಾನ ವಿರುದ್ಧಿದೆ. ಅದೇ ಇದು ಅಂತ ಗುರುತಾಗೋದಕ್ಕೆ ವಿರುದ್ಧವಲ್ಲ. ಒಂದ್ ಕಡೆ ರಾಮನಲ್ಲಿ ಅಂತ ಹೇಳ್ತೀವಿ, ಇನ್ನೊಂದು ರಾಮನಿಂದ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ರಾಮನನ್ನು ಅಂತ ಹೇಳ್ತೀವಿ. ಅದೇ ಕಥೆ ಹೇಳ್ಬೇಕಾದ್ರೆ ರಾಮನನ್ನ ಈ ರೀತಿಯಾಗಿ ಪರಶುರಾಮ ಬಿಟ್ಟ, ಹೀಯಾಸ್ಬಿಟ್ಟ, ನಿಂಗೇನು ಲಡ್ಡು ಮುಕಡಿ ಕೋದಂಡ ಇದೆ ಶಿವದನ್ನು ಮುಗಿಸ್ಬಿಟ್ಟಿದೆ ಬಹಳ ವೀರ ಅನ್ಕೊಂಡಿದ್ಯೋ ಅಂತ ಅವನ. ಆಮೇಲೆ ರಾಮನಿಂದ ಈ ವಸಿಷ್ಠರು ಈ ರೀತಿಯಾದಂತಹ ಒಂದು ಸಂದೇಶವನ್ನ ಮಾಡಿದ್ರು, ಇಷ್ಟಪಟ್ಟರು. ಅದ ರಾಮನಿಂದ ವಿಶ್ವಾಮಿತ್ರ ಸಹಾಯವನ್ನು ಪಡೆದರು ಇದಕ್ಕೆಂದರು. ಇನ್ನು ರಾಮನಲ್ಲಿ ಇಂತಹ ಭಕ್ತಿಯನ್ನು ಇಟ್ಟವರಾಗಿದ್ರು ಅನ್ನೋದಕ್ಕೆ ವ್ಯಕ್ತಿ ಬೇರೆ ಆಗಲ್ಲಪ್ಪ. ರಾಮನಲ್ಲಿ ಅಂತ ಅಲ್ಲಿ ಹೇಳಿದಾರೆ, ಇಲ್ಲಿ ರಾಮನಿಂದ ಹೇಳಿದ್ರು, ರಾಮನನ್ನು ಹೇಳಿದ್ರು ಬೇರೆ ಬೇರೆ ವ್ಯಕ್ತಿ ಆಗ್ಬಿಡ್ತಾನ. ವ್ಯಕ್ತಿ ಬೇರೆ ಆದ ಮಾತ್ರ ವಸ್ತು ಬೇರೆ ಏನಾಗೋದಿಲ್ಲ ಕಣ. ಪಂಚಮ್ಯಂತೆ ಸಪ್ತಮ್ಯಂತೆ ಚ ಉಪದೇಶೆ ಭೇದೇಪಿ ಪ್ರತಿಭಿಜ್ಞಾನ ವಿರುದ್ಧತೆ. ಅದೇ ಇದು ಪ್ರತಿಭಿಜ್ಞೆ ಆಗೋದಕ್ಕೆ ವಿರೋಧ ಆಗೋಲ್ಲ. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥಾಲೋಕೆ ಶಿಕ್ಷಾಗ್ರ ಸಂಬದ್ಧೋಪಿಶ್ಯೇನ ಪುರುಷ್ಯಮಾನೋ ದೃಶ್ಯತೆ. ಶಿಕ್ಷಾಗ್ರೇಶ್ಯೇನ ಶಿಕ್ಷಾಗ್ರ ಪರತಶ್ಯೇನ ಇತಿ ಚ. ಈ ವಾಕ್ಯದಲ್ಲಿ ಮರದ ತುದಿಗೆ ಸಂಬಂಧ ಪಟ್ಕೊಂಡಿದೆಯಂತೆ. ಯಾವುದೋ ಒಂದು ಶೇನ ಗಿಡಗ ಒಂದು ಪಕ್ಷಿ, ಅದು ಮರದ ತುದಿ ಕುತ್ಕೊಂಡಿದೆ. ವೃಕ್ಷಾಗ್ರಕ್ಕೆ ಸಂಬಂಧ ಪಟ್ಕೊಂಡಿದ್ದಾದ್ರು ಆ ಗಿಡಗಳನ್ನ ವ್ಯಾಖ್ಯೆ ಹೇಳುವಾಗ ಎರಡು ರೀತಿಯಾಗೂ ಅದನ್ನ ಲೋಕದ ಜನರು ಉಪದೇಶ ಮಾಡ್ತಾ ಇರಂತೆ. ವೃಕ್ಷಾಗ್ರದಲ್ಲಿ ವೃಕ್ಷದ ತುದಿಯಲ್ಲಿ ಆ ಗಿಡಗ ಇದೆ, ಮರದ ಆಸೆಗೆ ಮೇಲೆ ಆಸೆಗಿದೆ ಅಂತಾರೆ. ಆಸೆಗೆ ಮನೆ ಬಿಟ್ಟಿದೆ ತರ್ಸಲ್ಲ. ವೃಕ್ಷಾಗ್ರ ಪರತಃ ಅಂತಾರಂತೆ. ಅದನ್ನೇ ವೃಕ್ಷಾಗ್ರಕ್ಕೆ ಸಂಬಂಧ ಪಟ್ಕೊಂಡಿದೆ. ವೃಕ್ಷಾಗ್ರಕ್ಕೆ ಮರದ ತುದಿಗೆ ಸಂಬಂಧ ಪಟ್ಕೊಂಡಿದ್ರು, ಮರದ ಆಚೆಗಿದೆ. ಅಂದ್ರೆ ಈ ಮರ ಎಲ್ಲಾ ಭಾಗವನ್ನು ದಾಟಿ ಮೇಲಿದೆ ಅರ್ಥದಲ್ಲಿ. ಈ ರೀತಿ ಪ್ರಯೋಗ ಇದೆ ಆ ಕಾಲದಲ್ಲಿ. ಇನ್ನೊಂದು ಏವಂ ದಿವ್ಯ ಬ್ರಹ್ಮ ಪರಮಿತಿ ಉಪದೇಶಿಸಿದೆ. ಹೀಗೆ ದ್ವಿಲೋಕದಲ್ಲೇ ಅಂದ್ರೆ ಅಮೃತ ಸ್ವರೂಪದಲ್ಲೇ ಇದ್ದು ಬೇರೆ ಆಗಿದೆ ಅಂತ ಈ ರೀತಿ ಹೇಳ್ತಾರಪ್ಪ. ಹೇಳಕ್ಕೆ ಅದು ಹೇಳಿದ ಮಾತ್ರಕ್ಕೆ ಅದೇನು ದ್ವಿಲೋಕ ದಾಟೋಗಿದೆ ಅಂತ ಅರ್ಥ ಅಲ್ಲ. ದ್ವಿಲೋಕ ಇಲ್ಲಿ ದಿವಿನ ಯಾವ ದಿವ ಶ್ರೀವಿಷ್ಟಪ ಅಲ್ಲ, ಇಂದ್ರಲೋಕ ಅಲ್ಲ. ದಿವಿ ಅಂದ್ರೆ ಇಲ್ಲಿ ದ್ವಿಲೋಕ ಅಂದ್ರೆ ಚೈತನ್ಯಯುಕ್ತ. ಇದು ದಿವ್ ಕ್ರೀಡಾ ವ್ಯವಹಾರ ದ್ಯುತಿಸ್ಥಿತಿ ಮೋದ ಮದ ಸ್ವಪ್ನ ಕಾಂತಿಯುಕ್ತವಾದ ಚೈತನ್ಯಮಯವಾದ ಲೋಕ ಅಂತ ಅಷ್ಟೇ ಅರ್ಥ ಇಲ್ಲಿ. ದ್ವಿಲೋಕ ಅಂದ್ರೆ ಇಂದ್ರಲೋಕ ಸ್ವರ್ಗಲೋಕ ಹೇಳ್ತಾ ಇದೆ ಮಾಡ್ಕೋಬೇಡಿ. ಕಾಂತಿಯುಕ್ತವಾದ ಚೈತನ್ಯಮಯವಾದ ಲೋಕ ಅಂತ ಅರ್ಥ. ಸ್ವರೂಪ ಅಂತ ಅಷ್ಟೇ ಅರ್ಥ ಇಲ್ಲಿ. ಚೈತನ್ಯ ಸ್ವರೂಪದಲ್ಲೇ ಇರೋದು, ಚೈತನ್ಯ ಆಚರಿದೆ ಅಂತ ಅದನ್ನ ಪಂಚಮಿ ಹೇಳಿದೆ. ದ್ವಿಲೋಕದಲ್ಲೇ ಇದ್ದದ್ದಾದ ಬ್ರಹ್ಮವನ್ನ ದ್ವಿಲೋಕದ ಆಚೆಗಿದೆ ಅಂತ ಉಪದೇಶ ಮಾಡ್ತಾರೆ. ಇನ್ನೊಬ್ಬ ಹೇಳ್ತಾರೆ, ಸ್ವಾಮಿ ಹಾಗೆ ಉಪದೇಶ ಹಾಕ್ಬೇಕಾಗಿಲ್ಲ, ಮೇಲಿದ್ದು ಹೇಳ್ತಾರೆ ಅಂತ. ಅಪರಹ ಅನ್ಯ ಅಂತ ಇಲ್ಲಿ ಶಂಕರಾಚಾರ್ಯಗಿಂತ ಹಿಂದೆ ವ್ಯಾಖ್ಯಾನ ಮಾಡಿದವರು ಅವರು ಈ ರೀತಿ ಉದಾಹರಣೆ ಕೊಟ್ಟಿದ್ದಾರೆ. ಏನು? ಯಥಾಲೋಕೆ ವೃಕ್ಷಾಗ್ರೇಣ ಅಸಂಬದ್ಧೋಪಿಶ್ಯೇನ ದೃಶ್ಯಮಾನೋ ದೃಶ್ಯತೆ ವೃಕ್ಷಾಗ್ರೇಶ್ಯೇನ ವೃಕ್ಷಾಗ್ರ ಪರತಶ್ಯೇನ ದಿವ ಪರಮಪಿ ಸದ್ ಬ್ರಹ್ಮ ದಿವಿ ರೀತಿ ಉಪದಿಶ್ಯತೆ. ಹೊಂದಿಸ್ಬಿಟ್ರು. ಅಲ್ಲಿ ಇನ್ನೊಬ್ಬ ಹೇಳ್ತಾನೆ, ಹೇಗೆ ಲೋಕದಲ್ಲಿ ವೃಕ್ಷದ ಅಗ್ರಕ್ಕೆ ತುದಿ ಭಾಗಕ್ಕೆ ಸಂಬಂಧ ಪಡೆದೇ ಇದ್ದದ್ದಾದರೂ ಅದು ಸಂಬಂಧ ಮೇಲೆ ಹಾರಾಡ್ತಾ ಇದೆ. ಭಾರಿ ದೊಡ್ಡ ಮರ, ಆ ದೊಡ್ಡ ಮರದ ಮೇಲೆ ಹಾರಾಡ್ತಾ ಇದೆ.
ಆ ಮರಕ್ಕೆ ಸಂಬಂಧ ಪಡ್ಕೊಂಡಿಲ್ಲ, ತುದಿಗೆ ಸಂಬಂಧ ಪಡ್ಕೊಂಡಿಲ್ಲ. ಸಂಬಂಧ ಪಡ್ಕೊಳ್ಳದೆ ಇದ್ರೂ ಕೂಡ ಆ ಗಿಡವನ್ನು ಕುರಿತು ಉಪದೇಶ ಮಾಡುವಾಗ ಎರಡು ರೀತಿಯಾಗಿ ಉಪದೇಶ ಮಾಡ್ತಾ ಇರೋದು ಉಂಟು ಲೋಕದಲ್ಲಿ. ವೃಕ್ಷಾಗ್ರೇ ಶೇನ ಅಂತಾರೆ, ವೃಕ್ಷಾಗ್ರ ಪರದೃಶ್ಯೇನ ಅಂತ ಅಂತಾರೆ. ಎರಡು ಅದೇ ಅರ್ಥ. ಮೇಲೆ ವೃಕ್ಷಾಗ್ರ ಸಂಬದ್ಧ ಹೋಗಿ ಇದ್ರು ಮೇಲಿನ ಪ್ರದೇಶ, ಮರದ ತುದಿಗೆ ಸಂಬಂಧಪಟ್ಕೊಂಡಿದ್ರು ವೃಕ್ಷಾಗ್ರದಲ್ಲಿ ತುದಿ ಅದರ ಮೇಲ್ಗಡೆಯಲ್ಲಿ ಅಂತ ಹೇಳ್ತಾರೆ ಅಂತ. ಈಗ ಸಂಬಂಧ ಪಟ್ಕೊಳ್ದೇ ಇದ್ರು ಇವಾಗ ಮರದ ತುದಿಗೆ ಸಂಬಂಧ ಪಟ್ಕೊಂಡಿಲ್ಲ, ಮರದಿಂದ ಮೇಲೆ ಒಂದು 10 ಅಡಿ 20 ಅಡಿ ಮೇಲೆ ಹಾರ್ತಾ ಇದೆ. ಹಾರ್ತಾ ಇದ್ರು ಕೂಡ ಈ ರೀತಿ ವೃಕ್ಷಾಗ್ರದಲ್ಲಿ ಶೇನ ಅಂದ್ರೆ ಮರದ ತುದಿಯಲ್ಲಿ ಗಿಡಗ, ಮರದ ತುದಿಯಿಂದ ಆಶೆಗೆ ಗಿಡಗ ಅಂತ ಈ ರೀತಿಯಾಗಿ ಹೇಗೆ ಹೇಳ್ತಾರೋ ಅದೇ ರೀತಿ ದ್ಯುಲೋಕದಿಂದ ಆಶೆಗಿದೆ, ದ್ಯುಲೋಕವನ್ನು ಮೀರಿ ಹೋಗಿದೆ ಈ ಬ್ರಹ್ಮ, ಅದನ್ನು ದ್ಯುಲೋಕದಿಂದ ಆಶೆಗೆ ಅಂತ ಹೇಳ್ತಾರಪ್ಪ. ಇಲ್ಲಿ ಶಿಷ್ಟ ವ್ಯವಹಾರ ಇದೆಯಲ್ಲ, ಶಿಷ್ಟ ವ್ಯವಹಾರದಲ್ಲಿ ಈ ರೀತಿ ವಾಕ್ಯ ಬಂದ್ರೆ ಆ ವಾಕ್ಯಕ್ಕೆ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಆ ವಾಕ್ಯ ತಪ್ಪು ನಾವು ಅನ್ನಕ್ಕೆ ಹೋಗ್ಬಾರ್ದು. ಶಿಷ್ಟ ವ್ಯವಹಾರ ದಿವ ಪರಹ ಇದೆಯಪ್ಪ, ದ್ಯುಲೋಕದಿಂದ ಆಶೆಗೆ ಅಂತ. ದಿವಿ ಇನ್ನೊಂದು ಶಿಷ್ಟ ವ್ಯವಹಾರ ಇದೆಯಪ್ಪ ದ್ಯುಲೋಕದಲ್ಲಿ ಅಂತ. ಎರಡಕ್ಕೂ ಅರ್ಥ ಒಂದೇ. ಸಪ್ತಮಿ ಪಂಚಮಿ ಭಕ್ತಿ ಹೇಳಿದ ಮಾತ್ರಕ್ಕೆ ಅದು ಏನೋ ಬೇರೆ ಆಗೋದಿಲ್ಲ. ಅದಕ್ಕೆ ವಿವಕ್ಷಾತಃ ವಾಕ್ಯಾರ್ಥಾನಿ ಭವಂತಿ, ವಾಕ್ಯಗಳ ವಾಕ್ಯಾರ್ಥಾ ಭವಂತಿ. ವಿವಕ್ಷಾತಃ ವಾಕ್ಯಾರ್ಥ, ವಿವಕ್ಷೆಯಿಂದ ವಾಕ್ಯಾರ್ಥಗಳು, ಕೆಲವು ವಿವಕ್ಷೆಯಿಂದ ವಾಕ್ಯದ ಅರ್ಥವು ಬೇರೆ ಬೇರೆ ಆಗುತ್ತಪ್ಪ. ತುಂಬಾ ಕಡೆ ರೀತಿ ಇದೆ. ಶಬ್ದಾರ್ಥ ಒಂದು ರೀತಿ ಇರುತ್ತೆ, ವಿವಕ್ಷೆ ಬೇರೆ ಬಿಡುತ್ತೆ. ಅಲ್ಲೇ ಲಕ್ಷಣಾರ್ಥವೋ ಗೌಣಾರ್ಥವನ್ನು ವಿವಕ್ಷೆಯಿಂದ ಮಾಡ್ಕೋಬೇಕಾಗುತ್ತೆ. ನಾನು ನಾಳೆ ಬರ್ತೀನಿ ಅಂತಂದ್ರೆ ಜಸ್ಟ್ ನಾಳೆ ಅಂತ ಅರ್ಥ ಅಲ್ಲ, ಇನ್ನೊಂದು ದಿವಸ ಬರ್ತೀನಿ, ನಾಳೆ ಬರ್ತೀನಿ ಅಂತ ಪ್ರಯೋಗ ಮಾಡ್ತಾರೆ. ಇವಾಗ ಕರಿತಾ ಇದ್ದಾರಲ್ಲ, ಮತ್ತೆ ನಾಳೆ ನಿಮ್ಮಲ್ಲಿ ಇನ್ನೊಂದು ಮದುವೆ ಆಗುತ್ತಲ್ಲ ಆಗ ಬರ್ತೀನಿ. ನಾಳೆ ಮದುವೆ ಆಗಲ್ಲ, ನಾಳೆ ಮದುವೆ ಆಗುತ್ತಲ್ಲ, ನಾಳೆ ಮುಂಜಿ ಆಗುತ್ತಲ್ಲ ಅದಕ್ಕೆ ಬರ್ತೀನಿ, ಈಗ ಶಾಂತಿ ನಂಗೆ ಬರೋಕ್ ಆಗಲ್ಲ ಅಂತ ಅಂದ್ಬಿಡ್ತಾನೆ. ಎಲ್ಲ ದೂರದಲ್ಲಿ ಇರ್ತಾನೆಪ್ಪ, ಸ್ನೇಹಿತನೋ ಬಂಧುವೋ, ಒಂದು ಗೃಹ ಪ್ರವೇಶ ಇಟ್ಕೊಂಡಿರ್ತಾರೆ, 3 ತಿಂಗಳಿಗೆ ಇನ್ನೊಂದು ಮುಂಜಿನೋ ಮದುವೆನೋ ಇಟ್ಕೊಂಡಿರ್ತಾರೆ. ಎರಡೂ ಅವ್ನಿಗೆ ಗೊತ್ತಾಗುತ್ತೆ, ವರ್ತಮಾನ ಆಗುತ್ತೆ. ನಾಳೆ ಮುಂಜಿ ಮಾಡ್ತಿರಲ್ಲ ಅದಕ್ಕೆ ಬರ್ತೀನಿ, ಅಥವಾ ನಾಳೆ ಮದುವೆ ಮಾಡ್ತಿದ್ದಿಲ್ಲ ಅದಕ್ಕೆ ಬರ್ತೀನಿ, ಇವಾಗ ರಜಾ ಇಲ್ಲ ಅಂತ ಅಂತಾನೆ. ನಾಳೆ ಮುಂಜಿ ಮಾಡ್ತಿರಲ್ಲ, ನಾಳೆ ಮುಂಜಿ ಮಾಡ್ತಾರೆ, ನಾಳೆ ಮದುವೆ ಮಾಡ್ತಾರೆ ಅಂತ ಅಕ್ಷರಾರ್ಥ ವಾದ ಮಾಡಬಾರ್ದು. ಅಲ್ಲಿ ನಾಳೆ ಅನ್ನೋ ಶಬ್ದಕ್ಕೆ ಅರ್ಥ ಮುಂದೆ ಮಾಡೋದು ಅಂತ ಅಷ್ಟೇ ಅರ್ಥ. ಹಾಗೆ ಪ್ರಯೋಗ ಇದೆ ಲೋಕದಲ್ಲಿ. ಪ್ರಯೋಗ ಮಾಡಿಬಿಟ್ಟಿರುವಾಗ ನಾಳೆನ ಪ್ರಯೋಗ ತಪ್ಪು, ನಾಳೆಯಿಂದ ಇವತ್ತು ನಾಳೆನೇ ಆಗ್ಬೇಕು ಅಂತ ಹಂಗ ಅಕ್ಷರಾರ್ಥ ಹಿಡ್ಕೊಂಡು ವಾದ ಮಾಡಬಾರ್ದು. ಹಾಗಿರುತ್ತೆ ಲೋಕದಲ್ಲಿ ಪ್ರಯೋಗ. ಹೀಗೆ ದ್ಯುಲೋಕದ ಸಂಬಂಧವಿಲ್ಲವಾಗಿದ್ದರೂ, ದ್ಯುಲೋಕದಿಂದ ಆಚೆಗಿದ್ದದ್ದಾದರೂ ದಿವಿ ಅಂತಲೂ ದಿವ ಪರಹ ಅಂತಲೂ ಉಪದೇಶ ಮಾಡುತ್ತಾರೆ. ಆದ್ರೆ ತಸ್ಮಾದಸ್ತಿ ಪೂರ್ವನಿರ್ದಿಷ್ಟ ಬ್ರಹ್ಮಣ ಇಹ ವಿಜ್ಞಾನ ಅಷ್ಟೇ. ಏನಪ್ಪ ತಾತ್ಪರ್ಯ ಅಂದ್ರೆ, ಹಿಂದಿನ ಗಾಯತ್ರಿ ವಾಕ್ಯದಲ್ಲಿ ನಿರ್ದೇಶ ಮಾಡಿದಾದ ಬ್ರಹ್ಮದರ ಪರಾಮರ್ಶ ಇಲ್ಲಿದೆ, ಇಲ್ಲುಂಟು. ಈ ಜ್ಯೋತಿರ್ವಾಕ್ಯದಲ್ಲೂ ಗಾಯತ್ರಿ ಬ್ರಹ್ಮವಾಕ್ಯದಲ್ಲಿ ಹೇಳಿದ ಬ್ರಹ್ಮವನ್ನೇ ಇಲ್ಲಿ ತಗೊಳ್ತಾ ಇದೆ ಅಂತ. ಅಷ್ಟಕ್ಕೆ ನಮ್ದು ಇವತ್ತು ಚರ್ಚೆ. ನೀನು ವಿಭಕ್ತಿ ಚರ್ಚೆ ಅಲ್ಲ, ವಿಭಕ್ತಿ ಚರ್ಚೆ ಆಗಲಿ ಅಲ್ಲಿ ಗುಣಗಳ ಚರ್ಚೆ ಆಗಲಿ ಅಲ್ಲ. ಬ್ರಹ್ಮ ಬೇರೆ ಬೇರೆನಾ ಅದೇನಾ ಅಂತ, ಬೇರೆ ಬೇರೆ ಬ್ರಹ್ಮ ಅಲ್ಲ, ಅದೇ ಬ್ರಹ್ಮವನ್ನೇ ತಗೊಳ್ತಾ ಇದೆ. ಬೇರೆ ಉಪಾಸನೆ ಹೌದು, ಉಪಾಸನೆ ಮಾತ್ರ ಭಿನ್ನವಾಗಿದೆ. ಅತಃ ಪರಮೇವ ಬ್ರಹ್ಮ ಜ್ಯೋತಿಷ್ ಶಬ್ದಂ ಇತಿ ಸ್ಥಿತಂ. ಆದ್ದರಿಂದ ಇದುವರೆಗಿನ ಚರ್ಚೆಯಿಂದ ಏನ್ ತೀರ್ಮಾನ ಆಯ್ತು ಅಂದ್ರೆ, ಪರಬ್ರಹ್ಮವನ್ನೇ ಇಲ್ಲಿ ಜ್ಯೋತಿ ಅನ್ನೋ ಶಬ್ದದಿಂದ ಹೇಳ್ತಾ ಇದೆ. ಅಥ ಎಂತ ಪರೋದಿವು ಜ್ಯೋತಿರ್ದೀಪ್ಯತೆ, ಜ್ಯೋತಿರ್ದೀಪ್ಯತೆಯಿಂದ ಬ್ರಹ್ಮದೀಪ್ಯತೆ ಅರ್ಥ. ಬ್ರಹ್ಮವು ಏನು ಉರಿತಾ ಇದೆ ಅಂತ ಜ್ಯೋತಿಷ್ ಶಬ್ದದಿಂದ ಪರಬ್ರಹ್ಮವನ್ನೇ ಹೇಳ್ತಾ ಇದೆ ಅಂತ ತೀರ್ಮಾನವಾಗತ್ತೆ. ಓಂ ಪ್ರಾಣಸ್ತಥಾನುಗಮಾದ್, ಓಂ ಪ್ರಾಣಸ್ತಥಾನುಗಮಾದ್, ಓಂ ಪ್ರಾಣಸ್ತಥಾನುಗಮಾದ್, ಓಂ ಓಂ ಪ್ರಾಣ ಪ್ರಾಣ ತಥಾನುಗಮಾದ್. ಪ್ರಾಣ ಇತ್ಯುಕ್ತೆ ಮುಖ್ಯ ಪ್ರಾಣವೋ ಪರಮಾತ್ಮನ, ಪರಮಾತ್ಮ. ಯಾಕೆ? ಮುಂದಿನ ವಾಕ್ಯಗಳು ಅದಕ್ಕೆ ಹೊಂದ್ಕೊಂಡಿದೆ ಅಂತ.
ಪ್ರಾಣೋಸ್ತಿ ಪ್ರಜ್ಞಾತ್ಮ ತಮ್ ಮಾಂ ಆಯುರಮೃತಮಿತ್ಯುಪಾಸ್ವ. ಯಾವ ಈ ಪ್ರಜ್ಞಾ ಸ ಪ್ರಾಣ ಯಾ ಪ್ರಾಣ ಸಾ ಪ್ರಜ್ಞಾ ಅಂತ ಹೇಳಿ ಪ್ರಾಣ ಪ್ರಜ್ಞೆಗಳಿಗೆ ಏಕತ್ವವನ್ನು ಮಾಡ್ತಾ ಇರುವುದರಿಂದ ಈ ಕೌಶಿತಕಿ ಉಪನಿಷತ್ ವಾಕ್ಯ ಇದು. ಇದು ಛಾಂದೋಗ್ಯ ಅಲ್ಲ. ಕೌಶಿತಕಿ ಉಪನಿಷತ್ತಿನಲ್ಲಿ ಪ್ರತರ್ಧನ ದೇವೋದಾಸಿ ಅಂತ ಒಬ್ಬ ಭಾರಿ ಶೂರರಾದ ರಾಜ, ಕ್ಷತ್ರಿಯ ಅವನು. ಇದಾಗಿಲ್ವಾ? ಓ, ಅವನು ಯುದ್ಧದಿಂದಲೂ ಪೌರುಷದಿಂದಲೂ ಇಂದಿನ ಪ್ರಿಯಸ್ಥಾನವಾದಂತಹ ಅಮರಾವತಿಗೆ ಹೋಗ್ಬಿಟ್ಟ. ಯುದ್ಧೇರಿತ ಪೌರುಷೇರಿತ ಅಮರಾವತಿ ಪಟ್ಟಣ, ದೇವೇಂದ್ರ ಪಟ್ಟಣ. ಅವನ ಒಂದು ಧರ್ಮಾತ್ಮತೆಯನ್ನು, ಅವನ ನಡವಳಿಕೆಯನ್ನು, ಅವನ ಪೌರುಷವನ್ನು ನೋಡಿ ಮೆಚ್ಚಿಬಿಟ್ಟು ದೇವೇಂದ್ರ ಹಿಂಗೆ ವರಗುಣೀಶ್ವ ಅಂದ್ಬಿಟ್ಟ. ಪ್ರತರ್ಧನ, ನೀ ಏನ್ ಮಾಡಬೇಕೋ ವರ ಕೇಳ್ಕೊಳ್ಳೋ ಅಂತಂದ. ಅದಕ್ಕೆ ತ್ವಮೇವ, ನೀನೇ ನಂಗೆ ಯಾವ ಒಳ್ಳೆಯದೋ ಅದನ್ನು ಕೊಡುವಂದ. ಎಂತ ಮನುಷ್ಯ ಹಿತತಮ ಮನ್ಯತೆ, ಯಾವುದನ್ನು ಮನುಷ್ಯನಿಗೆ ಅತ್ಯಂತ ಹಿತತಮವಾದದ್ದು ಅಂತ ಅನ್ಕೊಂಡಿದ್ಯೋ ಆ ವರವನ್ನು ನೀನೇ ಕೊಡು, ನಾನು ಕೇಳಲ್ಲ ಅಂದ್ಬಿಟ್ಟ. ಹಾಗಾದ್ರೆ ಪ್ರಾಣ ಪ್ರಾಣೋಸ್ಮೀತಿ ವಿಜಾನೀಹಿ ತಮ್ಮಾಂ ಪ್ರಾಣೋಸ್ಮೀತಿ ವಿಜಾನೀಹಿ ಪ್ರಾಣೋಸ್ತಿ ಪ್ರಜ್ಞಾತ್ಮೇತಿ ವಿಜಾನೀಹಿ. ಪ್ರಾಣೋಸ್ತಿ ಪ್ರಜ್ಞಾತ್ಮ ಕೂತಪ್ಪ ನನ್ನನ್ನ ಅಂದ್ರೆ ನಿನ್ನಲ್ಲೂ ಅವನೇ ಇರುವನು, ಎಲ್ಲರಲ್ಲೂ ಅವನೇ ಇರುವನು. ನೀನು ನಿನ್ನನ್ನ ಪ್ರಾಣರೂಪನಾದ ಪ್ರಜ್ಞಾರೂಪದವನು ತಿಳ್ಕೋ ಅಂತ ಉಪದೇಶ ಮಾಡ್ದ ದೇವೇಂದ್ರ, ತತ್ವೋಪದೇಶ ಮಾಡ್ದ. ಅವನು ತಿಳ್ಕೊಂಡ ಅಂತ ಕಥೆ ಬರುತ್ತೆ. ಇಲ್ಲಿ ಪ್ರಾಣೋಸ್ತಿ ಪ್ರಜ್ಞಾತ್ಮ ಅಂದ್ರೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ. ಏನು ವಿಷಯವಾಯ್ತು ನೋಡೋದಕ್ಕೆ ಆಶೆ. ಅಸ್ತಿ ಕೌಶೀತಕಿ ಬ್ರಾಹ್ಮಣೋಪನಿಷದಿ ಇಂದ್ರ ಪ್ರತರ್ಧನಾಖ್ಯಾಯಿಕಾ ಪ್ರತರ್ಧನೋ ಹವೈ ದೈವೋದಾಸಿ ಇಂದ್ರಸ್ಯ ಪ್ರಿಯಂಧಾಮೋಪಜಗಾಮ ಯುದ್ಧೇನ ಚ ಪುರುಷೇಣ ಚ ಇತ್ಯಾರಭ್ಯ ಆಮ್ನಾಥ. ಕೌಶೀತಕಿ ಬ್ರಾಹ್ಮಣೋಪನಿಷತ್ತು ಅಂತೆ ನೋಡು. ಶತಪಥ ಬ್ರಾಹ್ಮಣೋಪನಿಷತ್ತು ಯಾವ್ದೋ ಬೃಹದಾರಣ್ಯಕೂ ಬ್ರಾಹ್ಮಣೋಪನಿಷತ್ತು, ಇದು ಕೌಶೀತಕಿಯೂ ಬ್ರಾಹ್ಮಣೋಪನಿಷತ್ತು. ಈಶಾವಾಸ್ಯ ಸಂಹಿತ ಕೌಶಿತಕಿ ಋಗ್ವೇದ ಇರ್ಬೇಕು. ಹೌದು, ಋಗ್ವೇದ ಇರ್ಬೇಕು. ಋಗ್ವೇದ ಉಪನಿಷತ್ತು. ಶ್ವೇತಾಶ್ವೇತ ಯಜುರ್ವೇದ, ಋಗ್ವೇದ. ಹೌದು, ಕೌಶಿತಕಿ ಶಾಖೆ. ಅದು ಕುಶೀತಕನ ಮಗನಾದ ಕೌಶಿತಕಿ ಅಂತ ಅವನು ಋಷಿ, ಅವನು ಕಂಡು ಋಗ್ವೇದ ಉಪನಿಷತ್ತು. ಅದು ಇದಕ್ಕೆ ಭಾಷ್ಯ ಇಲ್ಲ, ಶಂಕರ ಭಾಷ್ಯ ಇಲ್ಲ. ಆದ್ರೆ ಪ್ರಾಮಾಣಿಕ ಇದು. 100 ಶಂಕರಾಚಾರ್ಯರನ್ನು ಒಪ್ಪಿಕೊಂಡಿದ್ದಾರೆ, ಪ್ರಮಾಣವಾಗಿ ತಗೊಂಡಿದ್ದಾರೆ. ಅದೇ ಬೇರೆಯವರು ಭಾಷ್ಯ ಬರೆದ ಪುಸ್ತಕ ಇದೆ ಕೌಶಿತಕಿ ಉಪನಿಷತ್ತಿಗೆ. ನಮ್ಮ ಇವರು ನಾಗರಾಜ್ ಅವರು. ಇದು ಈ ಬ್ರಾಹ್ಮಣ ಉಪನಿಷತ್ತು ಅಂದ್ರೆ ಬೇರೆ ಏನು ಅದು ಗೊತ್ತಾಗ್ಲಿಲ್ಲ. ಅದು ಅಲ್ಲ, ಉಪನಿಷತ್ತು 3 ತರಹ ಇದೆ. ಒಂದು ಆರಣ್ಯಕ ಉಪನಿಷತ್ತು, ಒಂದು ಸಂಹಿತ, ಒಂದು ಆರಣ್ಯಕ ಉಪನಿಷತ್ತು. ಯಾವ್ದು? ದೈತ್ಯ ಆರಣ್ಯಕ ಉಪನಿಷತ್ತು, ಈಶಾವಾಸ್ಯ ಸಂಹಿತ ಉಪನಿಷತ್ತು. ಸಂಹಿತೆ ಇದು ಬ್ರಾಹ್ಮಣ ಉಪನಿಷತ್ತು, ಸಂಹಿತೆಯಲ್ಲೇ ಬರುವ ಉಪನಿಷತ್ತು ಈಶಾವಾಸ್ಯ. ಅಂದ್ರೆ ವೇದದಲ್ಲೇ ಭಾಗಗಳಾಗಿರೋದ್ರ ಮೇಲೆ ಉಪನಿಷತ್ ಆಗಿದೆ ಗುರುಗಳೇ, ಅಥವಾ ಉಪನಿಷತ್ತು ಅನ್ನೋದು ಕೊನೆ ಭಾಗವಾಗಿದ್ರು ಕೂಡ ಅದರ ಡೀಟೇಲ್ಸ್ ಈ ಸಂಹಿತೆ ಆರಣ್ಯಕದಲ್ಲಿದೆಯಾ? ಹಾಗಲ್ಲ. ಏನ್ ಮಾಡಿದ್ದಾರೆ ಅಂದ್ರೆ, ಕಲ್ಪಸೂತ್ರಕಾರರಲ್ಲ. ಕಲ್ಪಸೂತ್ರಕಾರರು ಅಂದ್ರೆ ವೇದ ಮಂತ್ರಗಳಿಗೆ ವಿನಿಯೋಗವನ್ನು ಹೇಳುವಂತಹ ಋಷಿಗಳಿಗೆ ಕಲ್ಪಸೂತ್ರಕಾರರು ಅಂತ ಹೇಳ್ತಾರೆ. ಇವು ಆಪಸ್ತಂಭರು ಯಾವ್ಯಾವ ಮಂತ್ರವನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಆಪಸ್ತಂಭರು, ಆಮೇಲೆ ಋಗ್ವೇದಕ್ಕೆ ಆಶ್ವರಾಯನರು, ವೇದಕ್ಕೆ ದ್ರಾಕ್ಷಾಯನರು, ಆಮೇಲೆ ಶುಕ್ರಯಜುರ್ವೇದಕ್ಕೆ ಕಾತ್ಯಾಯನರು, ಯಜುರ್ವೇದಕ್ಕೆ ಬೌದ್ಧಾಯನರು, ಇವರು ಸತ್ಯಾಷಾಢರು ಇದ್ದಾರೆ. ಹಿರಣ್ಯಕೇಶಿ ನಮ್ಗೆ ಇವ್ರಿದಾರಲ್ಲ, ಬಿಡೆಲ್ಲ ಹಿರಣ್ಯಕೇಶಿ ಇವರು. ಹಿರಣ್ಯಕೇಶಿ, ಸತ್ಯಾಷಾಢ ಸೂತ್ರ. ಹಾಗೆ ಯಜುರ್ವೇದಕ್ಕೆ 3 ಜನ ಇದ್ದಾರೆ, ಆಪಸ್ತಂಭರು, ಬೋಧಾಯನರು, ಹಿರಣ್ಯಕೇಶಿಗಳು ಅಂತ 3 ಜನ ಸೂತ್ರಕಾರರು. ಋಗ್ವೇದಕ್ಕೆ ಆಶ್ವರಾಯನರು, ಸಾಮವೇದಕ್ಕೆ ದ್ರಾಕ್ಷಾಯನರು, ಶುಕ್ಲಯಜುರ್ವೇದಕ್ಕೆ ಕಾತ್ಯಾಯನರು. ಅವರು ಆ ವೇದ ಮಂತ್ರಗಳನ್ನ ಯಾವ್ಯಾವ ಮಂತ್ರಗಳನ್ನ ಎಲ್ಲೆಲ್ಲಿ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳುವಂತಹ ಋಷಿಗಳು. ಅವರಿಗೆ ಕಲ್ಪಸೂತ್ರಕಾರರು ಅಂತ ಹೆಸರು. ಅವರು ಕೆಲವು ಮಂತ್ರಗಳನ್ನು ಮುಟ್ಟೇ ಇಲ್ಲ,
ಯಾಕೆ ಮುಟ್ಟಿಲ್ಲ ಅಂದ್ರೆ ಶಂಕರಾಚಾರ್ಯ ಹೇಳ್ತಾರೆ ಈ ಮಂತ್ರವು ಕರ್ಮಕ್ಕೆ ವಿನಿಯೋಗವಾಗುವುದಿಲ್ಲ, ಆದ್ರಿಂದ ಇದನ್ನ ನಾವು ಮುಟ್ಟೋದಿಲ್ಲ, ಇದನ್ನ ಉಪನಿಷತ್ತಾಗಿ ಪರಿಗಣನೆ ಮಾಡಿ ಅಂತ ಹೇಳಿ ಅವರು ಇದು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಈಶಾವಾಸ್ಯದ ಆರಂಭದಲ್ಲಿಯೇ ಈಶಾವಾಸ್ಯ ಇತ್ಯಾದಿಯೋ ಮಂತ್ರಾಹ ಕರ್ಮಸು ಅವಿನಿಯುಕ್ತಾ ಅಂತ ಬಿಡಿದ್ದಾರೆ. ಕರ್ಮದಲ್ಲಿ ವಿನಿಯೋಗ ಮಾಡಿಲ್ಲ, ಯಾವ ಕಲ್ಪಸೂತ್ರಕಾರರು ಈ ಮಂತ್ರಗಳನ್ನ ಕರ್ಮ ತಗೊಂಡಿಕೊಂಡಿಲ್ಲ. ಆದ್ರಿಂದ ಇಲ್ಲಿ ಹೇಳ್ತಿರ್ತಕ್ಕಂತಹ ಮಂತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರವು ನಿರ್ಗುಣವಾದ ವಿಶೇಷವಾದ ಪರಬ್ರಹ್ಮವನ್ನು ಕುರಿತು ಹೇಳಿದಂತಹ ಮಂತ್ರವಾದ್ರಿಂದ ಇದು ಉಪನಿಷತ್ತಾಗಿದೆ ಏನ್ ಮಾಡಿದ್ದಾರೆ. ಹಾಗೆ ಕೆಲವು ಶುಕ್ಲ ಯಜುರ್ವೇದದಲ್ಲಿ ಸಂಹಿತೆಯಲ್ಲಿ 40 ಅಧ್ಯಾಯ ಇದೆ. ಆ 40 ಅಧ್ಯಾಯದಲ್ಲಿ 40ನೇ ಅಧ್ಯಾಯ ಈಶಾವಾಸ್ಯ ಉಪನಿಷತ್ತು, 39 ಅಧ್ಯಾಯ ಸಂಹಿತೆ ಕರ್ಮ ವಿಚಾರ. ಬೃಹದಾರಣ್ಯಕ ಶತವತ ಬ್ರಾಹ್ಮಣ ಅಂತ ಶುಕ್ಲ ಯಜುರ್ವೇದಕ್ಕೆ ಸೇರಿದ ಬ್ರಾಹ್ಮಣ. ಶುಕ್ಲ 39 ಅಧ್ಯಾಯದಲ್ಲಿ ಏನು ಸಂಹಿತೆಯಲ್ಲಿ ಹೇಳಿದೆ ವಿಚಾರವನ್ನ, ಅದಕ್ಕೆ ವ್ಯಾಖ್ಯಾನ ಶತವತ ಬ್ರಾಹ್ಮಣ. ಬೃಹದಾರಣ್ಯಕ ಅನ್ನೋ ಅದು 95ನೇ ಅಧ್ಯಾಯದಿಂದ ಬೃಹದಾರಣ್ಯಕ ಶುರುವಾಗುತ್ತೆ. 90, 90, 90, 90, 99, 6 ಅಧ್ಯಾಯ ಶತಪಥ. ನಾವು ಹೇಳಿದಾಗೆ ಸಂಹಿತೆ, ಆರಣ್ಯಕ ಮತ್ತೆ ಇನ್ನೊಂದ್ರಲ್ಲಿ ಯಾವ ಭಾಗವನ್ನ ಈ ಕಲ್ಪಸೂತ್ರಕಾರರು ಅವರು ಇದಕ್ಕೆ ತೆಗೆದುಕೊಂಡಿರುವ ಉಪಯೋಗಿಸಿಲ್ವೋ ಅದೆಲ್ಲ ಉಪನಿಷತ್ ವಾಕ್ಯಗಳಾಗಿ ಇವ್ರು ತಗೊಂಡು ಅದಕ್ಕೆ ಉಪನಿಷತ್ ವಾಕ್ಯಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ 2 ಗೊತ್ತ, ಕರ್ಮಕ್ಕೆ ವಿನಿಯೋಗವಾಗದೇ ಇರೋದು ಉಪಾಸನೆಯೂ ಇರಬಹುದು, ಕರ್ಮಕ್ಕೆ ವಿನಿಯೋಗವಾಗದೇ ತತ್ವಜ್ಞಾನವೂ ಇರಬಹುದು, ಉಪಾಸನಾ ವಾಕ್ಯವೂ ಇರುತ್ತೆ. ಕರ್ಮಕ್ಕೆ ವಿನಿಯೋಗವಾಗದೇ ಇರುವಂತ ಉಪಾಸನೆ ಅದನ್ನು ಈ ಬ್ರಹ್ಮಸೂತ್ರದಲ್ಲಿ ಉಪಾಸನಾ ವಾಕ್ಯ ಬ್ರಹ್ಮಕ್ಕೆ ಮೀಸಲಾಗಿರೋ ವಾಕ್ಯನೇ ಚರ್ಚೆ ಮಾಡ್ತಾರೆ. ಬ್ರಹ್ಮಸೂತ್ರದಲ್ಲಿ ಏನ್ ಮಾಡಿದ್ರು, ಸೂತ್ರಕಾರರಲ್ಲ ಬಾದರಾಯಣರು ಯಾವ್ಯಾವ ಉಪಾಸನಾ ವಾಕ್ಯದಲ್ಲಿ ಈ ಸಂಶಯ ಬರುತ್ತೋ ಅಂತಂತ ಸೆಲೆಕ್ಟ್ ಮಾಡ್ಕೊಂಡು ಈ ವಾಕ್ಯದಲ್ಲಿ ಸಂಶಯ ಬರುತ್ತೆ, ಇದನ್ನ ನಾನು ತೀರ್ಮಾನ ಮಾಡ್ತೀನಿ ಹೇಳಿ ಯಾವ್ಯಾವ ಉಪಾಸನಾ ವಾಕ್ಯದಲ್ಲಿ ಏನೇನು ಡೌಟ್ ಬರುತ್ತೋ ಅದನ್ನೆಲ್ಲ ಅವರು ರೆಫರ್ ಮಾಡಿ ಅದನ್ನೆಲ್ಲ ಉದ್ಧಾರ ಮಾಡಿ ಎತ್ಕೊಂಡು ಅದು ಪೂರ್ವಪಕ್ಷ ಸಿದ್ಧಾಂತವನ್ನು ಹಾಕೊಂಡು ಅವರು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಅವರು ಯಾವುದನ್ನು ಎತ್ತಿಲ್ಲ ಉಪಾಸನಾ ವಾಕ್ಯ ಅಲ್ಲಿ ಸ್ಪಷ್ಟ ಅಂತ ಅರ್ಥ, ಅದು ಅಸಂಶಯವೇ ಇಲ್ಲ ಅದರಲ್ಲಿ ಅಂತ ಅರ್ಥ. ಕೆಲವು ಎತ್ತೇರುವ ವಾಕ್ಯವೂ ಇದೆ ಬೇಕಾದಷ್ಟು, ಉಪಾಸನ ವಾಕ್ಯ ಕೆಲವು ಉಪಾಸನೆ ಎತ್ತೇ ಇಲ್ಲ ಅವರು. ಈ ಕೌಶೀತಕಿ ಅಂತೇಳಿ ಒಂದು ಶಾಖೆ ಋಗ್ವೇದಕ್ಕೆ ಸೇರಿದ, ಋಗ್ವೇದದಲ್ಲಿ ಶಾಖಲ ಶಾಖೆ ಇನ್ನೊಂದು ಶಾಖೆ ಇದೆ, 2 ಶಾಖೆ ಇದೆ ಋಗ್ವೇದದಲ್ಲಿ. ಶಾಖಲ ಶಾಖೆ ಇನ್ನು ಮರ್ಸ್ಬಿಟ್ಟೆ, ಇವಾಗ ಅಧ್ಯಯನ ಮಾಡ್ತಾರೆ ಶಾಖಲ ಶಾಖೆನೆ. 21 ಶಾಖೆ ಇರೋದು ಋಗ್ವೇದದಲ್ಲಿ, ಅದರಲ್ಲಿ ಶಾಖಲ ಶಾಖೆಯನ್ನು ಇವಾಗ ಎಲ್ಲ ಅಧ್ಯಯನ ಮಾಡ್ತಿದ್ದಾರೆ. ಇವಾಗ ಯಾರು ಬ್ರಾಹ್ಮಣ ಅಧ್ಯಯನ ಮಾಡಲ್ಲ ಋಗ್ವೇದದಲ್ಲಿ, ಬ್ರಾಹ್ಮಣವನ್ನು ಮಾಡಲ್ಲ, ಆರಣ್ಯ ಉಪನಿಷತ್ತನ್ನು ಮಾಡಲ್ಲ, ಐತರೇಯ ಬ್ರಾಹ್ಮಣವನ್ನು ಯಾರು ಅಧ್ಯಯನ ಮಾಡಲ್ಲ, ಐತರೇಯ ಉಪನಿಷತ್ತನ್ನು ಅಧ್ಯಯನ ಮಾಡಲ್ಲ, ಬರೀ ಸಂಹಿತೆ ಮಾತ್ರ ಅಧ್ಯಯನ ಮಾಡ್ತಾರೆ. ನಮ್ ಯಜುರ್ವೇದಿಗಳು ಮಾತ್ರ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಷ್ಟನ್ನು ಅಧ್ಯಯನ ಮಾಡ್ತೀವಿ ನಾವು. ನಮ್ಮಲ್ಲಿ ನಾವು ಬಿಟ್ಕೊಂಡಿಲ್ಲ. ಋಗ್ವೇದಿಗಳು ಅವ್ರು ಬಿಟ್ಕೊಂಡ್ಬಿಟ್ರು, ಅವ್ರಿಗೆ ಆಗಲ್ಲ, ಕಷ್ಟ, ನಮ್ಗೆ ಐತರೇಯ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು. ಹಿಂಗೆ ಅಚ್ಚಪ್ ಶಾಸ್ತ್ರಿಗಳು ಅಂತ ಒಬ್ರು ಇದ್ರಂತ ಮೈಸೂರಲ್ಲಿ, ನಮ್ಮ ತಂದೆಯವರ ಬಾಲ್ಯದಲ್ಲಿ ಅವರು ಆ ವಿಚಾರ ಕೇಳಿದ್ರು. ಅವರು ಸ್ವರಸಹಿತವಾಗಿ ಐತರೇಯ ಬ್ರಾಹ್ಮಣನ ಅಧ್ಯಯನ ಮಾಡಿದ್ರಂತೆ. ಅವರು ಏಕಸ್ವರ ಹೇಳ್ಬಿಡ್ತಾರೆ. ಏಕಸ್ವರದಲ್ಲಿ ಐತರೇಯ ಬ್ರಾಹ್ಮಣ ಹೇಳೋದಿದೆಯಲ್ಲ, ಅದು ಇದು ನಾವು ಬೃಹದಾರಣ್ಯಕ ಇದು ಐತರೇಯ ಹಾಗೆ ಹೇಳ್ತಾರೆ. ಅದು ಅಧ್ಯಯನ ಪರಂಪರೆ ಅಲ್ಲ. ನಾವು ಕೌಶಿತಿಗೆ ಹೇಳಿದ್ರೆ ಅಥವಾ ಬೃಹದಾರಣ್ಯಕ ಹೇಳಿದ್ರೆ ಅಥವಾ ಕಠ ಮುಂಡಕಾಲ ಹೇಳ್ತೀವಲ್ಲ, ನಮ್ಗೆ ಆ ವೇದದ ನಿಯಮ ಪರಂಪರೆ ಗೊತ್ತಿಲ್ಲ, ಸ್ವರವಲ್ಲ ಏನು ಗೊತ್ತಿಲ್ಲ. ನಮ್ಮ ಹೇಗೆ ನಮ್ಮ ಶಿಕ್ಷಾವಲ್ಲಿ ಬ್ರಹ್ಮವಲ್ಲಿ ಭೃಗುವಲ್ಲಿನ ಸ್ವರಸಹಿತವಾಗಿ ಹೇಳ್ತೀವೋ ಹಾಗೆ ಹೇಳಲ್ಲ. ನಮ್ಮ ಶಂಕರ ಭಾಷ್ಯದಲ್ಲಿ ದಶೋಪನಿಷತ್ತು ಇದೆಯಲ್ಲ, ದಶೋಪನಿಷತ್ತಲ್ಲಿ ಈಶಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತೈತ್ತಿರಿಯ ಐತರೇಯ ಛಾಂದೋಗ್ಯ ಬೃಹದಾರಣ್ಯಕ ಈ 10ರಲ್ಲಿ ತೈತ್ತಿರಿಯ ಒಂದೇ ಸರಸಹಿತವಾಗಿ ಹೇಳ್ತಾ ಇರುವಂತಹ ಪಾಠ ದೇಶಾದ್ಯಂತ. ಐತರೇಯನ್ನು ಶುರು ಮಾಡ್ತಾ ಇದ್ದಾರಂತೆ ಇತ್ತೀಚೆಗೆ. ಅದು ಎಷ್ಟು ಮಟ್ಟ ಐತರೋಪನಿಷತ್ತನ್ನ ಅದು ಎಷ್ಟು ಮಟ್ಟಿಗೆ ಸರಸಹಿತ ನನಗೂ ಗೊತ್ತಾಗಿಲ್ಲ. ಅದು ಬೃಹದಾರಣ್ಯಕದಲ್ಲಿ ಕೆಲವು ಭಾಗವನ್ನು ಮಾಡ್ತಾರೆ, ಮೈತ್ರೇಯಿ ಬ್ರಾಹ್ಮಣನ ಸರಸಹಿತವಾಗಿ ಅಧ್ಯಯನ ಮಾಡ್ತಾರೆ, ಎಲ್ಲವನ್ನೂ ಮಾಡಲ್ಲ. ಎಸ್ ವಿ ಶಾಂಭಟ್ರು ಇದ್ರಲ್ಲ,
ಎಸ್ ಟಿ ಶಾಂಪಟ್ ಋಗ್ವೇದಿಗಳು ಅವರು ಬೃಹದಾರಣ್ಯಕದ ಕೆಲವು ಭಾಗವನ್ನು ಸ್ವರಸಹಿತ ಹೇಳ್ತಾ ಇದ್ರು, ನಾನು ಕೇಳಿದ್ದೆ ಅವರ. ಆಮೇಲೆ ಈಶಾವಾಸ್ಯವನ್ನು ಸ್ವರಸಹಿತ ಹೇಳ್ತಾರೆ. ಈಶಾವಾಸ್ಯವನ್ನ ಇವತ್ತಿಗೂ ಇದರಲ್ಲಿ ಚಾಮರಾಜಪೇಟೆಯಲ್ಲಿ ಯಾಜ್ಞವಲ್ಕ್ಯ ಆಶ್ರಮದಲ್ಲಿ ಸ್ವರಸಹಿತವಾಗಿ ಈಶಾವಾಸ್ಯ ಹೇಳ್ತಾರೆ. ಇನ್ನು ಬಾಕಿ ಯಾವುದನ್ನು ಸ್ವರಸಹಿತವಾಗಿ ಅಧ್ಯಯನ ಮಾಡ್ತಾ ಇದ್ದ ಹೋಯ್ತು. ಹೀಗೆ ಕೌಶೀತಕಿ ಬ್ರಾಹ್ಮಣ, ಕೌಶೀತಕಿ ಶಾಖೆ, ಆ ಸಂಹಿತಾ ಬ್ರಾಹ್ಮಣ ಆರಂಭಕ ಇದೆಯಲ್ಲ, ಅಲ್ಲಿ ಬ್ರಾಹ್ಮಣರು ಬರ್ತಕ್ಕಂಥ ಉಪನಿಷತ್ ಇದು. ಆ ಉಪನಿಷತ್ತಿನಲ್ಲಿ ಇಂದ್ರನ ಮತ್ತು ಪ್ರತರ್ಧನ ಅಂತ, ಪ್ರತರ್ಧನ ಒಬ್ಬ ರಾಜ, ಅವರಿಬ್ಬರು ಅವನ ಕಥೆ, ಆಖ್ಯಾಯಿಕಾನ ಕಥೆ. ಆ ಕಥೆಯಲ್ಲಿ ಈ ರೀತಿ ವಾಕ್ಯ ಇದೆ. ಪ್ರತರ್ಧನೋಹ ದೈವೋದಾಸಿ, ದಿವೋದಾಸನ ಮಗ ದೈವೋದಾಸಿ. ಅಂದ್ರೆ ಪ್ರತರ್ಧನ ತಂದೆ ಹೆಸರು ದಿವೋದಾಸ, ಪ್ರತರ್ಧನ ದೈವೋದಾಸಿ. ಆ ಪ್ರತರ್ಧನ ಎಂಬುದನು ಇಂದ್ರನ ಪ್ರಿಯವಾದ ಧಾಮನ ಸ್ಥಾನ ಅಂದ್ರೆ ಅಮರಾವತಿ, ಅಮರಾವತಿಗೆ ಹೋಗ್ಬಿಟ್ಟ ಅವನು. ಪೂಜಗಾಮ ಅಂದ್ರೆ ಯಾವುದರಿಂದ? ಯುದ್ಧೇನಚ ಪೌರುಷೇನಚ, ತನ್ನ ಕ್ಷಾತ್ರ ಧರ್ಮದ ನಡವಳಿಕೆಯಿಂದಲೂ ಆ ಪೌರುಷತ್ವದಿಂದಲೂ ಯುದ್ಧದಲ್ಲಿ ಎಲ್ಲೂ ಸೋಲದೆ ಬೆಂತೋರಿಸದೇನೆಯೇ ಅವನು ಆ ಇಂದ್ರನ ಅಮರಾವತಿಗೆ ಮುತ್ತಿಗೆ ಹಾಕ್ಬಿಟ್ಟಂದ್ರೆ ಅದು ಗೆದ್ಕೊಂಡ್ಬಿಟ್ಟ, ತನ್ನ ಪುಣ್ಯದಿಂದ ಆ ಲೋಕಕ್ಕೆ ಹೋದ ಅಂತ. ಈ ರೀತಿ ಆರಭ್ಯ, ಈ ರೀತಿ ಆರಂಭವಾಗಿ ಆ ಖಂಡಿಕೆ ಈ ರೀತಿ ಒಂದು ಪಠಿತವಾಗಿದೆ, ಮಂತ್ರ ಪಠಿತವಾಗಿದೆ. ಏನು? ತಸ್ಯಾಂ ಶ್ರೂಯತೆ, ತಸ್ಯಾಂ ಆಖ್ಯಾಯಿಕಾಯಾಮ್ ಅಂತ. ಆ ಆಖ್ಯಾಯಿಕೆಯಲ್ಲಿ ಕೇಳಿ ಬರುತ್ತೆ. ಸಹೋವಾಚ ಪ್ರಾಣೋಸ್ತಿ ಪ್ರಜ್ಞಾತ್ಮ ಆಯುರಮೃತಮಿತ್ಯುಪಾಸ್ವ ಇತಿ. ಅಲ್ಲಿ ಹೋದಾಗ ವರಂವಣೀಶ್ವ ಅಂತಾನೆ ದೇವೇಂದ್ರ. ತ್ವಮೇನೋ ಗುರು ವರಂವಣೀಶ್ವ ಎಂತಂ ಮನುಷ್ಯ ಹಿತತಮಂ ಮನ್ಯಸೆ ಅಂತಾನೆ. ನೀನೇ ನಂಗೆ ವರ ಕೊಡ, ಯಾವುದು ಮನುಷ್ಯರಿಗೆ ಅತ್ಯಂತ ಹಿತತಮ ನೀನು ಯೋಚನೆ ಮಾಡ್ತೀಯೋ ಆ ವರ ನೀನೇ ಕೊಡು ಅಂತ ಇವನು ದೇವೇಂದ್ರ ಹೇಳ್ದ. ಅವಾಗ ಅವನು ಹೇಳ್ತಾನೆ, ನಾನು ಪ್ರಾಣೋಸ್ಮಿ, ನನ್ನನ್ನು ಪ್ರಾಣಸ್ವರೂಪನಾಗಿದ್ದೀನಿ, ಪ್ರಜ್ಞಾತ್ಮನಾಗಿದ್ದೀನಿ, ನನ್ನನ್ನು ಆಯುಸ್ಸು ಅಮೃತ ಎಂಬುದಾಗಿ ಉಪಾಸನೆ ಮಾಡಯ್ಯ ಅಂತ. ಉಪಾಸನೆಯಲ್ಲಿ ತಿಳ್ಕೊಳ್ತಾ ಇದೆ. ಆತ್ಮೇತ್ಯವೋಪಾಸೀನ, ಉಪಾಸೀತ ಅಂದ್ರೆ ಆತ್ಮತ್ಯೇವ ಅವಗಂತವ್ಯಂ, ಅವಗಚ್ಛೇತ. ಆತ್ಮೇತ್ಯೇವೋ ಅತ್ಯೇವ ಅವಗಚ್ಛೇತ ಅಂತ ಅರ್ಥವೇ ಹೊರತು ಉಪಾಸೀತ ಅಂದ್ರೆ ಕರ್ತೃತತ್ವವಾದ ಉಪಾಸನೆ ಅಲ್ಲ. ಇದು ಹಾಗೆ ಉಪಾಸ್ವ ಅಂದ್ರೆ ಚಾಮೀಹಿ ಅವಗಚ್ಛ ಅಂತ ಅರ್ಥ. ತಥಾ ಉತ್ತರತ್ರಾಪಿ ಅಥ ಖಲು ಪ್ರಾಣ ಏವ ಪ್ರಜ್ಞಾತ್ಮ ಇದಂ ಶರೀರಂ ಪರಿಗೃಹ್ಯ ಉತ್ಥಾಪಯತಿ. ಇದೇ ಉಪನಿಷತ್ತಿನ ಮುಂದೆ ಈ ರೀತಿ ಬೆಳ್ಕೊಂಡು ಹೋಗುತ್ತೆ. ಏನು? ಇನ್ನು ಪ್ರಾಣ ಇದಲ್ಲ, ಅವನೇ ಪ್ರಜ್ಞಾತ್ಮ, ಅವನೇ ಈ ಶರೀರವನ್ನು ಎತ್ತಿ ಹಿಡಿದು ನಿಲ್ಲಿಸಿದ್ದಾನೆ. ಪ್ರಜ್ಞಾತ್ಮನಾದ ಪ್ರಾಣನೇ ಈ ಶರೀರವನ್ನು ಎತ್ತಿ ಹಿಡಿದು ನಿಲ್ಲಿಸಿರುತ್ತಾನೆ ಅಂತ ಒಂದು ವಿಶೇಷಣ ಇದೆ. ತಥಾ ನ ವಾಚಂ ಜಿಜ್ಞಾಸೀತ ವಕ್ತಾರಂ ವಿದ್ಯಾ ಇತ್ಯಾದಿ. ಭಾಷ್ಯಕರು ಎಷ್ಟು ಚೆನ್ನಾಗಿ ಕೊಡ್ತಾರೆ. ಮೊದಲು ಯುದ್ಧೇಂದ್ರ ಪುರುಷೇಂದ್ರ 3-1, ಆಮೇಲೆ 3-2, ಆಮೇಲೆ 3-3, ಆಮೇಲೆ 3-8 ಕ್ರಮವಾಗಿ ಹೋಗ್ತಾ ಇದ್ದಾರೆ ಭಾಷೆಕಾರರು. ಹಾಗೆಯೇ ಮುಂದೆ ಇಂದ್ರ ಹೇಳ್ತಾನೆ, ನೋಡುವ ಪ್ರತರ್ಧನ, ಮಾತನ್ನೆಲ್ಲ ವಿಚಾರ ಮಾಡ್ಬೇಕಾಗಿರೋದು, ಮಾತನ್ನ ಆಡ್ತಾನಲ್ಲ ಅವನು ತಿಳ್ಕೋಬೇಕು ಅಂದಂತೆ. ನಾವು ವಾಚಂ ವಿಶೇಷೇನ ಜ್ಞಾತಂ ಇಚ್ಛೇತ, ಇಷ್ಯಾತ್ ಇಚ್ಛೇತ. ಮಾತನ್ನ ಆಡುವ, ಮಾತನ್ನ ಏನ್ ಮಾತಾಡ್ದ ಅನ್ನೋದನ್ನೆಲ್ಲ ತಿಳ್ಕೊಕ್ ಇಷ್ಟಪಡ್ಬೇಕಾಗಿರೋದು, ಯಾರು ಮಾತಾಡ್ತಾ ಇದ್ದಾರೋ, ಮಾತಾಡೋದಕ್ಕೆ ಮೂಲ ಯಾವುದೋ ಅದನ್ನು ತಿಳ್ಕೊಕ್ ಇಷ್ಟಪಡಬೇಕು ಅಂತಂದ. ದೇವೇಂದ್ರ ಹೇಳ್ತಾ ಇರೋದು ಮಾತನ್ನೆಲ್ಲ ಜಿಜ್ಞಾಸೀತ ವಕ್ತಾರಂ ವಿದ್ಯೋ. ಮಾತನ್ನು ತಿಳ್ಕೊಳ್ಬೇಕು ಅಂತ ಇಷ್ಟಪಡಬಾರ್ದು, ಮಾತನ್ನ ಮಾತಾಡಿದ್ದನ್ನ, ಶಬ್ದವನ್ನ, ವಾಕ್ಯವನ್ನ, ಆ ಪ್ರಯೋಗವನ್ನೆಲ್ಲ ಕಣಯ ತಿಳ್ಕೊಬೇಕು ಅಂತ ಆಗಿರೋದು. ಯಾರು ಮಾತಾಡ್ತಾರೋ ಸ್ವರೂಪವನ್ನು ತಿಳ್ಕೊಬೇಕು ಅಂತ. ಅಂತೇಚ 3:9 ಸ ಏಷ ಪ್ರಾಣೇವ ಪ್ರಜ್ಞಾತ್ಮ ಆನಂದೋ ಅಜರೋ ಅಮೃತ ಇತ್ಯಾದಿ. ಇಲ್ಲಿ ಸ್ಪಷ್ಟ ಬ್ರಹ್ಮಲಿಂಗ ಇದು. ಪದೆಯಲ್ಲಿ ಈ ರೀತಿ ಇದೆ. ಆ ಪ್ರಾಣನೇ ಪ್ರಜ್ಞಾತ್ಮನು, ಅವನು ಆನಂದ ಸ್ವರೂಪನು, ಅವನು ಮುಪ್ಪಿಲ್ಲದವನು, ಅಮೃತ ಸ್ವರೂಪನು ಅಂತ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಇಷ್ಟು ವಾಕ್ಯನೂ ಕೊಟ್ಟರು ಭಾಷಿಕಾರರು. ನೋಡಿದ್ರೆ ಸ್ಪಷ್ಟ ಆಗುದಿಲ್ಲ. ಅಂದ್ರೆ ಮುಖ್ಯ ಪ್ರಾಣ ಪುರುಷ ಬೇಡ, ದೊಡ್ಡ ಅಧಿಕಾರ ಇದು. ಒಂದೇ ಸೂತ್ರ ಅಲ್ಲ, ಇದಕ್ಕೆ ತುಂಬಾ ಸೂತ್ರ ಇದೆ. ಎಷ್ಟು ಸೂತ್ರ ಇದೆ? 4-5 ಸೂತ್ರ ಇದೆ ಇದಕ್ಕೆ. ಇದೇ ಕೊನೆಯ ಅಧಿಕರಣ. ವಾಕ್ಯದವರೆಗೂ
ಮುಖ್ಯ ಪ್ರಾಣ ಅಂತಾನೆ ಮುಖ್ಯ ಪ್ರಾಣ ಎಲ್ಲೂ ಇಲ್ಲ ಅಂತಾರೆ ಭಾಷೆಗಾರರು. ಮುಖ್ಯ ಪ್ರಾಣ ಹುಟ್ಟೇ ಇಲ್ಲ ಇಲ್ಲಿ, ಪರಮಾತ್ಮನೇ ತಗೊಂಡಿರೋದು. ಸಂಶಯ ತತ್ರ ಇತ್ಯುಕ್ತೆ ತಸ್ಮಿನ್ ವಾಕ್ಯೆ ತೇಷು ವಾಕ್ಯೇಷು, ಆ ವಾಕ್ಯಗಳಲ್ಲಿ ಸಂಶಯ. ಕಿಮಿಹ ಪ್ರಾಣಶಬ್ದೇನ ವಾಯುಮಾತ್ಮ ವಿಧೀಯತೆ ಉತಃ ಉತ ದೇವತಾತ್ಮ ಇತಿ ಜೀವಃ ಅಥವಾ ಪರಂ ಬ್ರಹ್ಮ ಇತಿ. ವಿಷಯ ಆಗಿದ್ದಾರೆ. ಏನಪ್ಪಾ ಇಲ್ಲಿ ಪ್ರಾಣ ಪ್ರಾಣ ಅಂತ ಶಬ್ದ ನೋಡಿದಾಗ ಇದು ವಾಯು ಮಾತ್ರವಾದ ವಾಯುವಿಕಾರವಾಗಿರೋ ಮುಖ್ಯ ಪ್ರಾಣವನ್ನ ವಾಯುವನ್ನು ಹೇಳ್ತಾ ಇದೆಯಾ, ಅಥವಾ ಒಬ್ಬ ದೇವತೆ ಹೇಳೊಬ್ಬ ದೇವತೆಯನ್ನು ಹೇಳ್ತಾ ಇದೆಯಾ, ಅಥವಾ ಜೀವನನ್ನ ಇದಂ ಶರೀರಂ ಪರಿಗೃಹ್ಯ ಉತ್ಥಾಪಯತಿ ಅಂತ ಜೀವಲಿಂಗ ಇರೋದ್ರಿಂದ ಅದು ಆನಂದೋ ಅಜರೋ ಅಮೃತ ಅಂತ ಪರಬ್ರಹ್ಮ ಹೇಳ್ತಾ ಇದೆಯೋ. ನಾಲ್ಕಕ್ಕೂ ಲಿಂಗ ಇದೆ ನೋಡಿ. ಲಿಂಗದಿಂದ ಬ್ರಹ್ಮ ತೀರ್ಮಾನ ಮಾಡ್ತೀನಿ ಅಂದ್ರೆ ಇವಾಗ ಪ್ರಾಣೋಸ್ತಿ ಪ್ರಜ್ಞಾತ್ಮ ಅಂತ ಹೇಳಿ ಸ್ಪಷ್ಟವಾಗಿ ಶ್ರುತಿ ಪ್ರಾಣನಾಗಿದ್ದೀನಿ ಅಂತ ಪ್ರಾಣ ಶಬ್ದವೇ ಇದೆ. ಏಂ ಶರೀರಂ ಪರಿಗೃಹ್ಯ ಉತ್ಥಾಪಯತಿ ಪ್ರಾಣನೇ ಎತ್ತ ಹೇಳೋ ಶರೀರವನ್ನ. ಪ್ರಾಣಲಿಂಗ ಇದೆ, ಜೀವನಲಿಂಗ ಇದೆ, ದೇವತಾಲಿಂಗ ಇದೆ, ಪ್ರಜ್ಞಾತ್ಮನು ಅಂತ ಹೇಳಿ ದೇವತಾಲಿಂಗ ಇದೆ, ಪರಮಾತ್ಮ ಲಿಂಗ ಇದೆ. ಯಾರನ್ನು ತಗೋಬೇಕು ಈ ಸೂತ್ರದಲ್ಲಿ? ಈ ಶ್ರುತಿಯಲ್ಲಿ ಯಾರನ್ನು ಕೂತು ಹೇಳ್ತಾ ಇದೆ, ಯಾರು ಪ್ರತಿಪಾದ್ಯನಾಗಿರ್ತಕ್ಕವನು ಅಂತ ಸಂಶಯ. ಇವನು ಪುರುಷ ಏನ್ ಬರ್ತಾನೆ, ನಾನು ಅತೇ ಪ್ರಾಣ ಇತ್ಯರ್ಥ ವರ್ಣಿತಂ ಪ್ರಾಣಶಬ್ದಸ್ಯ ಬ್ರಹ್ಮಪರತ್ವಂ. ನಿಮ್ಗೆ ಚರ್ಚೆ ಮಾಡೋ ಚಪಲ ಕಾಣುತ್ತೆ. ಹಿಂಗ್ ತೀರ್ಮಾನ ಮಾಡಿದಿರಲ್ರೇ, ಪ್ರಾಣಿಗೆ ಪ್ರಾಣಸ್ತಥ ಅತೇವ ಪ್ರಾಣ ಅನ್ನೋ ಸೂತ್ರದಲ್ಲಿ ಪ್ರಾಣ ಶಬ್ದವನ್ನು ಯಾವ ಪರವಾಗಿ ಅರ್ಥ ಮಾಡಿದ್ರೆ? ಬ್ರಹ್ಮ ಪರವಾಗಿ ಅರ್ಥ ಮಾಡಿದ್ರೆ. ಅದು ತೀರ್ಮಾನ ಮಾಡಿಬಿಟ್ಟಿದ್ದೀರಲ್ಲ. ಪ್ರಾಣ ಶಬ್ದಕ್ಕೆ ಬ್ರಹ್ಮ ಪರವಾಗಿ ನೀವು ಅತೇವ ಪ್ರಾಣ ಅನ್ನೋ ಸೂತ್ರದಲ್ಲಿ ಬ್ರಹ್ಮ ವರ್ಣನೆ ಮಾಡಿಬಿಟ್ಟಿದ್ದೀರಾ, ವ್ಯಾಖ್ಯಾನ ಮಾಡಿಬಿಟ್ಟಿದ್ದೀರಾ. ಮತ್ತೆ ಅದಕ್ಕೆ ಚರ್ಚೆ ಮಾಡ್ತೀರಾ? ಅದನ್ನೇ ಅತಿದೇಶ ಮಾಡಿದ್ರೆ ಆಯ್ತು, ಅದನ್ನೇ ಇಟ್ಕೊಂಡ್ರೆ ಆಯ್ತು. ಈ ಚರ್ಚೆ ಮಾಡಕ್ಕೆ ಏನಿದೆ ಅಂತ ಏಕದೇಶಿ ಪೂರ್ವಪಕ್ಷಿ ಅಲ್ಲ, ಇದು ಏಕದೇಶಿ ಶಂಕರಾಚಾರ್ಯ ಕಟ್ಟಿದೆ. ಏನ್ ಮತ್ ಚರ್ಚೆ ಅದನ್ನೇ ಮಾಡ್ತೀರಾ, ಅದೇ ಪ್ರಾಣವನ್ನೇ ಚರ್ಚೆ ಮಾಡ್ತೀರಾ. ಇನ್ನು ಅತೇವ ಪ್ರಾಣ ತೀರ್ಮಾನ ಮಾಡಿದ್ವ ನೀವು ಪ್ರಾಣ ಶಬ್ದಕ್ಕೆ ಪರಮಾತ್ಮ ಅಂತ ತೀರ್ಮಾನ ಆಗಿದೆಯಲ್ಲ. ಇಹಾಪಿತ ಬ್ರಹ್ಮಲಿಂಗಮಸ್ತಿ ಆನಂದೋ ಅಜರೋ ಅಮೃತ ಇತಿ. ಇಲ್ಲಿ ಸ್ಪಷ್ಟವಾಗಿ ಬ್ರಹ್ಮಲಿಂಗ, ಬ್ರಹ್ಮದ ಗುರುತು ಇದೆ. ಆನಂದವು, ಅಜರವು, ಅಮೃತವು, ಇನ್ನೇನ್ ಬೇಕು ಇದು ಬ್ರಹ್ಮ ಅಂತ ಹೇಳಕ್ಕೆ? ಸುಮ್ಮನೆ ಚರ್ಚೆ ಮಾಡ್ತೀರಾ ನೀವು? ನನಗೆ ಕೆಲಸ ಇಲ್ಲ ನಿಮ್ಗೆ ಅಂತ ಪೂರ್ವಪಕ್ಷಿ ಹೇಳ್ಕೊಂಬಿಟ್ಟ. ಕಥಮಿಹ ಪುನಃ ಸಂಶಯ ಭವತಿ. ಸ್ಪಷ್ಟವಾಗಿ ಬ್ರಹ್ಮಲಿಂಗ ಬೇಕಾದ್ರೆ ಹಿಂದೂ ತೋರಿಸ್ಕೊಟ್ಟಿರುವಾಗ ಸಂಶಯ ಕಾಲ ಹೇಗ್ ಬರುತ್ತೆ? ಸಂಶಯವೇ ಬರಲ್ವಲ್ಲ, ಸಂಶಯಕ್ಕೆ ಅವಕಾಶವೇ ಇಲ್ವಲ್ಲ ಅಂದ ಏಕದೇಶಿ. ಅದಕ್ಕಂತಾರೆ ಅನೇಕ ಲಿಂಗ ದರ್ಶನ ಇದು ಬ್ರೂಮಃ. ಅಲ್ಲಪ್ಪ, ಅಲ್ಲಿ ಬ್ರಹ್ಮಲಿಂಗ ಒಂದೇ ಇತ್ತು, ಬ್ರಹ್ಮನ ತೀರ್ಮಾನ ಮಾಡ್ರಿ. ಇಲ್ಲಿ ಲಿಂಗ ಎದುರ್ಕೋದಕ್ಕಿದೆಯಲ್ಲ, ಒಂದಕ್ಕೆ ಲಿಂಗ ಆಗಿದ್ದೆ ಇಲ್ಲೂ ನೀ ಹೇಳಂಗೆ ಅಧಿದೇಶ ಮಾಡ್ಬಿಡ್ಬಾಯಿತು. ಅನೇಕ ತರ ಲಿಂಗ ಅಂದ್ರೆ ಜೀವಾತ್ಮ ಲಿಂಗ, ದೇವತಾತ್ಮ ಲಿಂಗ, ಮೂರು ಲಿಂಗವೂ ಇದೆ, ವಾಯುಲಿಂಗವೂ ಇದೆ. ನ ಕೇವಲ ಬ್ರಹ್ಮಲಿಂಗಮೇವ ಉಪಲಭ್ಯತೆ. ಈ ವಾಕ್ಯದಲ್ಲಿ, ಈ ಪ್ರಕರಣದಲ್ಲಿ, ಕೌಶಿಕಿ ವಾಕ್ಯ ಪ್ರಕರಣದಲ್ಲಿ ಬರೀ ಬ್ರಹ್ಮಲಿಂಗ ಒಂದೇ ಕಂಡು ಬರ್ತಾ ಇಲ್ಲ. ಆ ಬ್ರಹ್ಮಲಿಂಗ ಒಂದೇ ಕಂಡು ಬಂದದ್ದಾಗಿದ್ರೆ ಹಿಂದಿನಂತೆ ಇದು ಬ್ರಹ್ಮಕಳಪ ಅಂತ ಮುಂದಕ್ಕೆ ಹೋಗ್ಬಿಡ್ತಿದ್ವಿ. ಹಂಗ್ ಮಾಡಕ್ ಬರೋಲ್ಲ ಇಲ್ಲಿ. ಸಂತಿ ಇತರಲಿಂಗಾನ್ಯಪಿ ಇತರೇಶಾಂ ಲಿಂಗಾನಿ ಇತರಲಿಂಗಾನಿ. ಇತರೇಶಾಂ ದೇವತಾ ಮುಖ್ಯ ಪ್ರಾಣ ಜೀವ ಪರಮಾತ್ಮ. ದೇವತೆಯೇ ವಾಯು, ಪ್ರಾಣ, ಜೀವ ಮತ್ತೆ ಮುಖ್ಯ ಪ್ರಾಣ. ದೇವತಾತ್ಮನ ಇಂದ್ರನೇ ಇದೆ. ಹೇಳಿದ ಬಾಲ ಮಾಮೇವ ವಿಜಾರಿ ಅಂದ ದೇವತಾಲಿಂಗ, ಇಂದ್ರ ದೇವತಾಲಿಂಗ ಇದೆ, ವಾಯು ದೇವತಾಲಿಂಗ ಇದೆ, ಮುಖ್ಯ ಪ್ರಾಣಲಿಂಗ ಜೀವಲಿಂಗ ಇದೆ. ಹೀಗೆ ಇತರೇಶಾಂ ಲಿಂಗಾನಿ ಅತ್ರ ಸಂತಿ. ಮಾಮೇವ ವಿಜಾನಿಹಿ ಇತಿ ಇಂದ್ರಸ್ಯ ವಚನಂ ದೇವತಾತ್ಮಲಿಂಗಂ. ನನ್ನನ್ನೇ ತಿಳ್ಕೊಳ ಪ್ರತಜ್ಞ ಅಂತಂದ. ಯಾರಿಗೆ ಹೇಳಿದ್ದು? ದೇವೇಂದ್ರ ಪ್ರತಜ್ಞ ಹೇಳ್ದ. ನನ್ನನ್ನು ತಿಳ್ಕೊಂಡ. ಅದು ಯಾರನ್ನ? ನನ್ನನ್ನ ಅಂದ್ರೆ ದೇವೇಂದ್ರನನ್ನ.
ದೇವೇಂದ್ರ ಇನ್ನೊಂದು ಹೇಳಿದ್ರೆ ದೇವತಾ ಲಿಂಗ ಇದೆ ಇಲ್ಲಿ. ಓ ದೇವತೆಯನ್ನ ಇಂದ್ರನ್ನೇ ತಿಳ್ಕೊಬೇಕು ಅನ್ನೋ ಯಾರಾದ್ರೂ ಅಂದ್ಕೊಂಡ್ಬಿಟ್ಟ ಅವರು ವಾಕ್ಯ ನೋಡಿ. ಇದಂ ಶರೀರಂ ಪ್ರದೃಶ್ಯ ಉತ್ಥಾಪಯತಿ ಇದು ಪ್ರಾಣಲಿಂಗಂ. ಈ ಶರೀರವನ್ನು ಹಿಡಿದಿಟ್ಟುಕೊಂಡು ಎದ್ದು ನಿಲ್ಲಿಸುತ್ತಾನೆ, ಎಬ್ಬಿಸುತ್ತಾನೆ, ನಿಲ್ಲಿಸುತ್ತಾನೆ, ನಡೆಸುತ್ತಾನೆ ಅಂತ ಹೇಳಿ ಇದು ಪ್ರಾಣಲಿಂಗ. ದೇಹವನ್ನು ಧಾರಣೆ ಮಾಡ್ಕೊಂಡವನು ಪ್ರಾಣ, ದೇಹವನ್ನು ನಡೆಸುವವನು ಪ್ರಾಣ. ಪ್ರಾಣಶಕ್ತಿಯಲ್ಲೇ ನಾವು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಕೈ ಎತ್ತೋದು, ಕೈ ಇಳಿಸೋದು, ಬಿಗಿಯಾಗಿ ಹಿಡ್ಕೊಳ್ಳೋದು, ತಗೊಳ್ಳೋದು, ಕೊಡೋದು ಎಲ್ಲ ಮಾಡೋದು ಪ್ರಾಣಶಕ್ತಿಯಿಂದ. ಆದ್ರಿಂದ ಪ್ರಾಣಲಿಂಗವೂ ಇಲ್ಲಿದೆ. ನ ವಾಚಂ ಜಿಜ್ಞಾಸೀತ ಭಕ್ತಾರಂ ವಿದ್ಯಾ ಇತ್ಯಾದಿ ಜೀವಲಿಂಗಂ. ಮಾತನ್ನು ವಿಚಾರ ಮಾಡ್ಬೇಕಾಗಿರೋದು ಮಾತಾಡುವನು ವಿಚಾರ ಮಾಡ್ಬೇಕು ಅಂತಂದ್ರು. ಮಾತಾಡುವನು ಜೀವ, ಜೀವಲಿಂಗ ಬಂತು. ಜೀವನ್ ಹೇಳ್ತಾ ಇದೆಯೋ, ಮುಖ್ಯ ಪ್ರಾಣ ಹೇಳ್ತಾ ಇದೆಯೋ, ದೇವೇಂದ್ರನ್ ಹೇಳ್ತಾ ಇದೆಯೋ, ಇಂಥ ಜೀವನ. ಅತಃ ಉಪಪನ್ನ ಸಮಯ ಪರಮಾತ್ಮನಿಂದ ಅವನೇ ತೋರಿಸಿದ್ದಾನೆ. ಯಾರ ಪೂರ್ವಪಕ್ಷೀಯ ಆನಂದವಾಜನ ಅಂತ ಬ್ರಹ್ಮಲಿಂಗ ತೋರಿಸಿರೋದು ಮತ್ತೆ ಶಂಕರಾಚಾರ್ಯ ತೋರ್ಸಕ್ ಹೋಗಲ್ಲ ಬ್ರಹ್ಮಲಿಂಗ ಇದೆ ಅಂತ. ಇಷ್ಟು ಶಂಕರಾಚಾರ್ಯ ಬಹಳ ಎಚ್ಚರಿಕೆಯನ್ನು ಬರೀತಾರೆ ಅಂದ್ರೆ ಅನವಶ್ಯಕವಾಗಿ ಬರೆಯಲ್ಲ, ಬಹಳ ಸೂಕ್ಷ್ಮ. ಮತ್ತೆ ಬ್ರಹ್ಮಲಿಂಗ ಯಾಕೆ ತೋರಿಸಲಿಲ್ಲ ಅಂದ್ರೆ ಪೂರ್ವಪಕ್ಷೀಯ ತೋರಿಸಿದಾರಲ್ಲ ಬ್ರಹ್ಮಲಿಂಗ, ಏಕದೇಶೀಯ ನಾನೇ ತೋರಿಸ್ಲೆ. ಬ್ರಹ್ಮಲಿಂಗವಿದೆ ತೀರ್ಮಾನ ಆಗಿದೆ ಒಂದು ಇದೊಂದು ಪ್ರಕಾರವಾಗಿ. ದೇವತಾಲಿಂಗ ತೋರಿಸ್ಬೇಕು, ಮುಖ್ಯ ಪ್ರಾಣಲಿಂಗ, ಜೀವಲಿಂಗ ತೋರಿಸ್ಬೇಕು, ಮೂರು ಇದೆ. ಆದ್ರಿಂದ ಸಂಶಯ ಬರುತ್ತೆ ಅಂದ್ರು. ಅತಃ ಉಪಪನ್ನ ಸಂಶಯ. ಆದ್ರಿಂದ ಸಂಶಯ ಬರೋದು ಯುಕ್ತವಾಗಿದೆ, ನ್ಯಾಯವಾಗಿದೆ, ಹೊಂದತ್ತೆ. ಹಾಗಾದರೆ ಸ್ವಾಮಿ ನಾನಿದ್ದೀನಿ ಬಂದ ಪೂರ್ವಪಕ್ಷಿ, ಸ್ವಾಮಿ ನಾನ್ ಬಿಡಲ್ಲ ನಿಮ್ಮನ್ನ ಇವತ್ತು, ಏನೇ ಬನ್ನಿ ನಿಮ್ಮನ್ನ ಮಟಕಿಡ್ತೀನಿ, ನಿಮ್ ಮೂಗು ತೇಗಿಸ್ತೀನಿ, ಇವತ್ತು ನೀನ್ ತಲೆ ಬಗ್ಗಿಸ್ತೀನಿ, ಬಿಡಲ್ಲ ಅಂದ. ತತ್ತ ಪ್ರಸಿದ್ಧೇ ವಾಯು ಪ್ರಾಣ ಇತಿ ಪ್ರಾಪ್ತೆ ಉಚ್ಯತೆ. ಪ್ರಾಣ ಶಬ್ದಂ ಬ್ರಹ್ಮ ವಿಜ್ಞೇಯಂ. ತಾವೇ ಪ್ರಸಿದ್ಧಿ ಇರೋದು ವಾಯುದಲ್ಲಿ, ಪ್ರಾಣದಲ್ಲಿ. ಪ್ರಾಣದಲ್ಲಿ ಹೇಳ್ತಾ ಇದೆ, ಅದು ಏನ್ ಹೇಳ್ತೀರಾ ಅಂದ. ಪ್ರಾಣ ನೀನ್ ಅನ್ಬೋದು, ನೀನ್ ತೋರ್ಬೋದು. ಪ್ರಾಣ ಅಂತ ಬಂದು ಒದಗಿದ್ರೆ ನಾನು ಅದಕ್ಕೆ ಹೇಳ್ತೀನಿ, ಈ ಪ್ರಾಣ ಅನ್ನೋ ಶಬ್ದ ಬ್ರಹ್ಮವನ್ನು ಹೇಳುತ್ತೆ. ಬ್ರಹ್ಮನನ್ನು ಕುರಿತು ಹೇಳ್ತಾ ಇರುವಂತಹ ವಾಕ್ಯ ಹೊರತು ಇದು ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣ ಹೇಳ್ತಾ ಇಲ್ಲ. ಕುತಃ ಕಥಾನುಗಮ. ಆ ರೀತಿ ವಾಕ್ಯವು ಹೊಂದ್ಕೊಂಡು, ಅನುಗಮನ ಹೊಂದ್ಕೊಳ್ಳೋದು, ಕೂಡ್ಕೊಂಡಿರೋದು, ಹೊಂದ್ಕೊಂಡಿರೋದು, ಸೇರ್ಕೊಂಡಿರೋದು ಅಂತ. ಪರಮಾತ್ಮ ಪರವಾಗಿಯೇ ಮುಂದಿನ ವಾಕ್ಯವೆಲ್ಲ ಸೇರಿಕೊಂಡಿರೋದ್ರಿಂದ ಇಲ್ಲಿ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಲ್ಲ, ಹೊಂದೋದಿಲ್ಲ. ತಥಾ ಹಿ ಪೌರ್ವಾಪರ್ಯೇಣ ಪರ್ಯಾಲೋಚ್ಯಮಾನೆ ವಾಕ್ಯೇ ಪದಾನಾಂ ಸಮನ್ವಯಃ ಬ್ರಹ್ಮ ಪ್ರತಿಪಾದನ ಪರಃ ಉಪಲಭ್ಯತೆ. ಎಷ್ಟೇ ವಾಕ್ಯ ಹೀಗೆ ಬರಿಬೇಕಪ್ಪ. ಯಾರು ಹೀಗೆ ಬರೆಯಲ್ಲ ವಾಕ್ಯ ಗೊತ್ತಾ? ಎಷ್ಟು ಸುಂದರವಾಗಿದ್ದಳು. ಪೌರಾಪರ್ಯೇಣ ಪರ್ಯಾಲೋಚ್ಯಮಾನೆ ವಾಕ್ಯೇ. ಹಿಂದೆ ಮುಂದಿನ ವಾಕ್ಯವನ್ನ ಹಿಂದೇನ್ ಹೇಳಿದೆ ಅದನ್ನ ತೆಗೆದೋಡು, ಇಲ್ಲೇನ್ ಹೇಳಿದೆ ಅದ್ ನೋಡು, ಇಲ್ಲೇನ್ ಹೇಳಿದೆ ಅಂತ. ಹಿಂದಿನ ವಾಕ್ಯ, ಮುಂದಿನ ವಾಕ್ಯ, ಮಧ್ಯ ವಾಕ್ಯ ಎಲ್ಲಾ ವಾಕ್ಯವನ್ನು ತಗೊಂಡು ಎಂಟೈರ ತಗೊಂಡು ವಿಚಾರ ಮಾಡ್ಬೇಕು. ಸುಮ್ಮನೆ ಯಾವುದೋ ಬಸವನೆಂದರೆ ಪಾಪ ಅಂತ ಅಂದ್ಬಿಟ್ಟು ಅದು ಬಸವ ಹೇಳಿದೆ ಪಾಪ ಬರ್ತೇಕಣ ಅಂತ ಹೇಳಕ್ ಹೋಗ್ಬಾರ್ದು. ನುಸುಳಿ ಹೋಗುವುದು ಇದೆ ಮುಂದೆ, ನುಸುಳಿ ಹೋಗುವುದು ಅಂತ ಹೇಳಿದ್ರಿಂದ ಬಸವ ಅಂತ ಹೇಳಿದ್ರೆ ಪಾಪ ಎಲ್ಲ ಹೋಗತ್ತೆ ಅಂತ ಅರ್ಥ. ಹಾಗೆ ಬರೀ ಪ್ರಾಣ ಶಬ್ದ ಇದೆ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ತಗೋತೀನಿ, ದೇವತಾತ್ಮ ತಗೋತೀನಿ, ಜೀವ ತಗೋತೀನಿ, ಹಂಗೆ ಬರೋಲ್ಲ. ಪೌರಾಪರ್ಯೇ ವಾಕ್ಯ ಪರ್ಯಾಲೋಚ್ಯಮಾನೆ ಅಂತ. ಪೌರಾಪರ್ಯೇನ ಹಿಂದ್ ಮುಂದಿನ ಭಾಗ ರೂಪದಿಂದ ವಾಕ್ಯಗಳನ್ನ ಆಲೋಚನೆ ಮಾಡಿದ್ದಾದಾಗ ಇಲ್ಲಿ ಪದಗಳ ಸಮನ್ವಯ ಅಂದ್ರೆ ಸೇರಿಕೊಳ್ಳುವಿಕೆ, ಕೂಡಿಕೊಳ್ಳುವಿಕೆ, ಹೊಂದಾಣಿಕೆ. ಸಮನ್ವಯ ಶಬ್ದ ಸಂ ಅನು ಅಯ, ಸಮನ್ವಯ. ಅಯ ಅಯಕಟು ಧಾತು, ಹೋಗೋದು ಅಂತ. ಚೆನ್ನಾಗಿ ಹೋಗೋದು, ಅನುಸರಿಸ್ಕೊಂಡು ಹೋಗೋದು, ಹೊಂದಾಣಿಕೆಯಿಂದ ಹೋಗೋದು, ಅದು ಸಮನ್ವಯ. ಅದು ಬ್ರಹ್ಮ ಪ್ರತಿಪಾದನ ಪರಹ ಸಮನ್ವಯ. ಬ್ರಹ್ಮವನ್ನು ಪ್ರತಿಪಾದನೆ ಮಾಡೋದು ತಾತ್ಪರ್ಯ ಉಳ್ಳದ್ದಾಗಿದೆ. ಪರಹ ಅಂದ್ರೆ ತಾತ್ಪರ್ಯ ಅಂತ, ಅದನ್ನು ಮುಳುಗಿದೆ ಅಂತ ಹೇಳಿ ಉಪಲಭ್ಯತೆಯನ್ನು ಗೊತ್ತಾಗತ್ತೆ, ಕಂಡು ಬರುತ್ತೆ, ತಿಳಿದು ಬರುತ್ತೆ. ಆ ಪದ ಸಮನ್ವಯವು ಬ್ರಹ್ಮ ಪ್ರತಿಪಾದನ ಪರವಾಗಿದೆ ಎಂಬುದಾಗಿ ತಿಳಿದು ಬರುತ್ತೆ. ಇವ ಹೇಗೆ ಅಂತ ಮೊದಲೇ ಹೇಳ್ತೇನೆ. ಉಪಕ್ರಮೇ ತಾವತ್ ಪರಂಬ್ರಣೀಶ್ವ ಇತಿ ಇಂದ್ರೇಣ ಉಕ್ತ ಪ್ರಸರ್ಧನಃ ಪರಮಂ ಪುರುಷಾರ್ಥಂ ವರಂ ಪ್ರಚಿಕ್ಷೇಪ
ಶಿಕ್ಷೇಪ ಪದಜ್ಞ ನಾನು ಹೇಳ್ತದ ಹಿಂದೆ ಪದಜ್ಞನ ಪರಮಂ ಪುರುಷ ಮನುಷ್ಯ ಮನುಷ್ಯ ಹಿತತಮಂ ಮನ್ಯಸೆ ಇದೆ ನೋಡಪ್ಪ. ಉಪಕ್ರಮ ಅಂದ್ರೆ ಆರಂಭ. ಈಗ ಉಪಕ್ರಮೋಪಸಂಹಾರ ಅಭ್ಯಾಸೋ ಪೂರ್ವತಾ ಫಲಂ. ಇದನ್ನ ಇದು ಮಾಡಿಸ್ಕೊಟ್ರು ನನಗೆ. ಏನವ ಉಪಕ್ರಮ ಅಂದ್ರೆ ಆರಂಭ. ಉಪಾದ ಸಮಯ ಕ್ರಮ ಪಾದ ವಿಕ್ಷೇಪಿತ ಅದು ಕ್ರಮತೆಯಿಂದ ಶುರು ಮಾಡ್ಕೊಳ್ತಾನೆ. ಈ ಬದಲು ಆರಂಭ ಮಾಡ್ಕೊಳ್ಳೋದು. ಅಲ್ಲಿ ತಾವದು ಮೊಟ್ಟ ಮೇಲೆ ಹೇಳಿದ್ರೆ ವರಮೃಣೀಶ್ವ ಅಂದ. ಯಾರೋ ದೇವೇಂದ್ರ. ಯಾರು ಕುರಿತು ಪಕಡ ಕುರಿತು ಅಲ್ಲ. ಇದು ಹಿಂದೆ ಪ್ರದರ್ಶನ ದೇವೇಂದ್ರ ಹೇಳಿಸಿಕೊಂಡಂತಹ ಪ್ರದರ್ಶನ ಅವ್ರು ಯೋಚನೆ ಮಾಡ್ದ. ನಾನಂತ ಕೇಳಿದ್ರು ನೀನು ಸರ್ವಜ್ಞ ಸರ್ವಶಕ್ತ, ನಿನಗೆಲ್ಲ ಗೊತ್ತು. ಅದನ್ನ ನೀನೇ ನನ್ನ ವರ. ಯಾವುದು ಎಂತ್ವಂ ಮನುಷ್ಯ ಹಿತತಮಂ ಮನ್ಯಸೆ. ಹಿತತಮ ಮತ್ತೆ ಬರೀ ಹಿತ ಅಂತ ಹೇಳಿಲ್ಲ, ಹಿತ ತರ ಅಂತ ಹೇಳಿಲ್ಲ, ಹಿತ ತಮ ಅಂತ ಹೇಳಿದ. ಯಾವುದು ಮನುಷ್ಯನಿಗೆ ಅತ್ಯಂತ ಹಿತತಮವಾದದ್ದು ಅಂಥ ವರವನ್ನು ನೀನೇ ನನ್ನ ಕೊಡು ಅಂತಂದ. ನಾನು ಕೇಳೋಲ್ಲ ಅಂದ. ಎಂತ ಬುದ್ಧಿವಂತ ನೋಡಿದನು. ಹೀಗೂ ಉಂಟ ವರ ಕೇಳ್ಕೊಂತಂದ್ರೆ ಲೋಕದಲ್ಲಿ ವರ ಹೇಳಬೇಕು ತಡ. ನಂಗೆ ಬಂಗಾರ ತಟ್ಟೆಯಲ್ಲಿ ದೊಡ್ಡ 5 kg ಬಂಗಾರ ತಟ್ಟೆಯಲ್ಲಿ ನನ್ನ ಮರಿಮಗ ಮೊಮ್ಮಗಳ ಮರಿಮಗ ಅವನ ಮದುವೆಯಲ್ಲಿ ಊಟ ಮಾಡೋದು ನಾನೇ ನೋಡ್ಬೇಕು ಅಂತ. ಅಂದ್ರೆ ಎಷ್ಟು ಆಯ್ತು. ನನ್ನ ಮರಿಮಗ ಬಂಗಾರ ತಟ್ಟೆಯಲ್ಲಿ ಊಟ ಮಾಡೋದು ನಾನು ನೋಡ್ಬೇಕು ಅಂದ್ರೆ ಮರಿಮಗ ಇವನಿಗೆ ಮದುವೆ ಆಗಿಲ್ಲ. ಇವನಿನ್ನು 24 ವರ್ಷ ಬರ ತಗೊಂಡಿದ್ದಾನೆ. ಇವನು ಮದುವೆಯಾಗಿ ಇವನು ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಮರಿಮಕ್ಕಳಾಗಿ ಅವನು ಮದುವೆಯಾಗಿ ಅದ್ರ ತಟ್ಟೆ ಊಟ ಮಾಡೋದು ನೋಡ್ಬೇಕು ಅಂದ್ರೆ 120 ವರ್ಷ ಬದುಕಬೇಕು ಅಂತ ಅದು ಆಯುಷ್ಯನೇ ಕೇಳಂಗಾಯ್ತು. ಬಂಗಾರ ತಟ್ಟೆನೇ ಕೇಳ್ಕೊಂಡ್ರೆ ಐಶ್ವರ್ಯನೂ ಕೇಳ್ದಂಗಾಯ್ತು. ನಾನು ಚೆನ್ನಾಗಿ ನೋಡೋನಾಗ್ಬೇಕು ಅಂತಂದ್ರೆ ಆರೋಗ್ಯವನ್ನೂ ಕೇಳ್ಕೊಂಡಂಗಾಯ್ತು. ಒಂದೇ ವಾರದಲ್ಲಿ 3 ಕೇಳ್ಕೊಂಬಿಟ್ಟ. ಆರೋಗ್ಯವನ್ನು ಐಶ್ವರ್ಯವನ್ನು ಆಯುಷ್ಯವನ್ನು ಕೇಳ್ಕೊಂಬಿಟ್ಟ. ನೋಡಿ ಬುದ್ಧಿವಂತಿಕೆಯಿಂದ. ನಾನು ಗಟ್ಮುಟ್ಟಾಗಿದ್ದು ನಮ್ಮ ಮರಿಮಗನ ಮದುವೆಯಲ್ಲಿ ಅದನ್ನ ನಾನು ನೋಡ್ಬಿಟ್ಟು ಸಂತೋಷ ಮಾಡಬೇಕು ಅಂತ. ಬ್ರಹ್ಮ ತಲೆ ತೂಗ್ಬಿಟ್ಟು ಅಲ್ಲಲ್ಲ ಇಲ್ಲ ಪಶ್ಚಾತ್ ಹಾಕೋದು ನೀನು 1 ವಾರದಲ್ಲಿ 3 ವಾರ ಕೇಳ್ಕೊಂಡ್ಬಿಟ್ಟಿಲ್ಲ ಅಂತ. ಹಾಗೆ ಪ್ರತಜ್ಞ ದೇವೇಂದ್ರನ ಹೇಳಿಸಿಕೊಂಡವನಾದಾಗ ವರಮುನೀಶ್ವ ಅಂತ ಹೇಳಿಸಿಕೊಂಡಾಗ ಪರಮಪುರುಷಾರ್ಥವನ್ನು ಮುಂದಿಟ್ಟ. ಹೆಚ್ಚಿನ ಪುರುಷಾರ್ಥ ಯಾವುದೋ ಅದನ್ನ ನನಗೆ ಕೊಡು ಅಂತ ಹೇಳಿ ಮುಂದಿಟ್ಟ. ಏನಂತ ಹೇಳ್ಕೊಂಡು ನೀನೇ ಕೇಳ್ಕೊಳ, ನೀನೇ ನಂಗೆ ಆರಸ ಪುರುಣೀಶ್ವ ಅಂದ್ರೆ ಬಯಸುವನಾಗು ಆರಿಸುವನಾಗು. ಯಾವುದನ್ನು ನೀನು ಮನುಷ್ಯನಿಗೆ ಅತ್ಯಂತ ಹಿತತಮ ಅಂತ ಹೇಳಿ ಯೋಚನೆ ಮಾಡ್ತೀಯೋ ನೀನ್ ತಿಳಿತೀಯೋ. ನಿಮ್ಗೆ ಗೊತ್ತು ನೀನ್ ಸರ್ವಜ್ಞ ದೇವತಾ ಪುರುಷ, ಅವನು ಅಧಿಕಾರಿಕ ಪುರುಷ, ತ್ರೈಲೋಕ್ಯಾಧಿಪತಿ ದೇವೇಂದ್ರ. ಅವನು ಗೊತ್ತಿಲ್ವೇ ಮನುಷ್ಯನಿಗೆ ಯಾವ್ದು ಹಿತತಮ ಅಂತ. ಅಂಥದ್ದನ್ನ ನೀನೇ ನನಗೆ ಕೊಡುವಂಬಿಟ್ಟ, ನಾನು ಕೇಳೋದು ಅಂದ್ಬಿಟ್ಟ. ತಸ್ಮೈ ಹಿತತಮತ್ವೇನ ಪ್ರದಿಶ್ಯಮಾನ ಪ್ರಾಣ ಕಥಂ ಪರಮಾತ್ಮನ ಸ್ಯಾತ್. ಇಂಥ ಪ್ರತಜ್ಞನಿಗೆ ಹಿತತಮವಾಗಿ ಉಪದೇಶ ಮಾಡಲ್ಪಡುತ್ತಿರುವಂತಹ ಪ್ರಾಣ ಹೆಂಗಾನೆ ಪರಮಾತ್ಮನಾಗದೆ ಹೋಗ್ತಾನೆ. ಅದು ಹೆಂಗ್ರಿ ಪರಮಾತ್ಮನಾಗದೆ ಇರ್ತಾನೆ? ಹಿತತಮವಾಗಿ ಉಪದೇಶ ಮಾಡಲ್ಪಟ್ಟಂತಹ ಪ್ರಾಣ ಅದು ಪರಮಾತ್ಮನಾಗದೆ ಹೋಗಕ್ಕೆ ಸಾಧ್ಯ ಉಂಟಾ? ಈ ಮುಖ್ಯ ಪ್ರಾಣವಾದ ಹಿತತಮವಾಗತ್ತಾ? ಅದು ಜೀವನಾದ ಹಿತತಮವಾಗತ್ತಾ? ದೇವತಾತ್ಮಾದ ಹಿತತಮವಾಗತ್ತಾ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಮುಂದಿನ ವಾಕ್ಯ ನೋಡು, ನಮಗೆ ಅನ್ಯತ್ಯ ಪರಮಾತ್ಮ ವಿಜ್ಞಾನ ಹಿತತಮ ಪ್ರಾಪ್ತಿರಷ್ಟೇ. ಏನಾದ್ರೂ ವಾಕ್ಯ ಗಟ್ ಮಾಡುವ. ಪರಮಾತ್ಮ ವಿಜ್ಞಾನ ಅನ್ಯತ್ರ, ಪರಮಾತ್ಮ ವಿಜ್ಞಾನ ಬಿಟ್ಬಿಟ್ರೆ ಮತ್ತೊಂದು ಕಡೆಯಿಂದ ಹಿತತಮ ಪ್ರಾಪ್ತಿ ಆಗೋದಿಲ್ಲ. ಹಿತವಾಗ್ಬೋದು, ಪ್ರಿಯವಾಗ್ಬೋದು, ಏನೋ ಸಣ್ಣ ಪುಟ್ಟ ಸುಖ ಆಗ್ಬೋದು. ಹಿತತಮ ಅಂತ ಆಗ್ಬೇಕಾದ್ರೆ ಪರಮಾತ್ಮ ವಿಜ್ಞಾನವೇ ಬೇಕು. ಪರಮಾತ್ಮ ವಿಜ್ಞಾನ ಅನ್ಯತ್ರ, ಪರಮಾತ್ಮ ವಿಜ್ಞಾನ ಬಿಟ್ಟು ಬಿಟ್ರೆ ಮತ್ತೊಂದು ಕಡೆಯಲ್ಲಿ ಹಿತತಮ ಪ್ರಾಪ್ತಿ ಪಾಸಿಬಲ್, ತೆಪ್ಪಲಾಗೋದು ಆಗಲ್ಲ. ಪರಮಾತ್ಮ ವಿಜ್ಞಾನದಿಂದಲೇ ಹಿತತಮ ಪ್ರಾಪ್ತಿ ಆಗುತ್ತೆ. ಬಿಟ್ಟ ಬಹಳ ಪ್ರಚಂಡ ಪ್ರಯೋಜನ ಪ್ರದರ್ಶನ. ತಮೇವ ವಿಜಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ನಾಯಾಯಿತಿ ಶ್ರುತಿಭ್ಯಃ. ಎಂಫೆಸಿಸ್ ಸ್ಟ್ರೆಸ್ ಮಾಡ್ತಾ ಇದೆ, ಅವಧಾರಣೆ. ಅವನನ್ನೇ ತಮೇವ ಪರಮಾತ್ಮನಮೇವ, ಪರಮಾತ್ಮನನ್ನೇ ತಿಳಿದವನಾದ್ರೆ ಮೃತ್ಯು ಅತ್ಯೇತಿ ಅತಿ ಮೃತ್ಯುವೇತಿ. ಮೃತ್ಯುವನ್ನ ಅಂದ್ರೆ ಅವಿದ್ಯಾ ಕಾಮ ಕರ್ಮವನ್ನು ದಾಟ್ ಹೋಗ್ತಾನೆ, ಮೀರು ಹೋಗ್ತಾನೆ. ಬೇರೆ ಮಾರ್ಗ ಇಲ್ಲ, ತಿಳ್ಕೊಂಡ್ಬಿಟ್ರೆ ಮತ್ತೊಂದು ಮಾರ್ಗನೂ ಇಲ್ಲ ಅಂತ ಹೇಳಿ ಇದೇ ಮೊದಲ ಶ್ರುತಿಯಿಂದಲೂ ಕೂಡ ಈ ತೀರ್ಮಾನವಾದ. ಏನು ತಥಾ ನಾಳೆ ಹೇಳ